ಕೆಡಿ ಅಂದ್ರೆ ಕಾಳಿದಾಸ. ಸೊ ತುಂಬಾ ಸಾಫ್ಟ್ ನೇಮ್. ನಾನು ಕಾಳಿದಾಸ ಅಂತ ಹಿಡ್ಬೋದಾಗಿತ್ತು, ಶಾರ್ಟ್ ನೇಮಲ್ಲಿ ಕೆಡಿ ಅಂತ ತಗೊಂಡೋಗಿ ಕೂರಿಸ್ದೆ. ಇಲ್ಲ, ಆ ಥರ ಟೀಮ್ ಕಡೆ ಏನು ಕಂಡೀಷನ್ ಏನೂ ಇರಲಿಲ್ಲ. ಇಲ್ಲ ನೀನು ಯಾವುದು ಒಪ್ಕೊಳ್ಬಾರ್ದು ಅಂತೆಲ್ಲ. ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಕೆ ಡಿ ಕ್ಯಾರೆಕ್ಟರ್ ಆ ಥರ ನನಗೆ ಸಚ್ ಅರ್ಲಿ ಇನ್ ಮೈ ಕರಿಯರ್ ನಂಗೆ ಆ ಥರ ಕ್ಯಾರೆಕ್ಟರ್ ಬಂತು. ನಾನು ಯಾರು ಸಪೋರ್ಟ್ ಕೇಳ್ತಲ್ಲ ಮೇಡಮ್, ನನಗೆ ಯಾವೊಂದು ಸಪೋರ್ಟ್ ಬೇಡ ಮೇಡಮ್. ನನಗಿದ್ದಾರೆ ನನ್ನ ಬೆನ್ನಿಂದೆ ಮೇಡಮ್. ನಿಜ ಹೇಳ್ಬೇಕು ಅಂತಂದ್ರೆ ಕುಮಾರಣ್ಣ ಚೆನ್ನಾಗಿ ಸಪೋರ್ಟ್ ಮಾಡೋದು ಮೇಡಮ್ ನನಗೆ. ಐ ಡೋಂಟ್ ವಾಂಟ್ ಟು ಬಿ ಇನ್ ದ ಸೇಮ್ ಲೂಪ್ ಆಫ್ ಡೂಯಿಂಗ್ ದ ಸೇಮ್ ಲವ್ ಸ್ಟೋರೀಸ್. ಆ ಥರ ಒಂಥರ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಒಂದು ತಾಯಿಯಾಗಿ ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ನನ್ನ ಬಗ್ಗೆ ಎಷ್ಟು ಇದಿತ್ತು, ನನ್ನ ಮೇಲೆ ಅಭಿಮಾನನೋ ಪ್ರೀತಿನೋ ಅಥವಾ ಮಗನೋ ಗೊತ್ತಿಲ್ಲ, ಬಂದು ಇದು ಮಾಡೋದು ಬಿಟ್ರೆ ಯಾರಾದ್ರು ಒಬ್ಬರು ಅಂದ್ರೆ ಆ ಥರ ಫೈಟರ್ಗಳು ಇಲ್ಲ. ಆ ಥರ ನಾನು ಫೈಟ್ ಮಾಡಕ್ಕೆ ಯಾರ ಹತ್ರನೂ ಹೋಗೋದು ಇಲ್ಲ, ಕೇಳೋದು ಇಲ್ಲ. ಯಾಕೆಂದ್ರೆ ಆಗ ನಿಮ್ಗೆ ಫೋನ್ ಮಾಡಿದಾಗ ಒಂದು ಅಮ್ಮನಿಗೆ ಫೋನ್ ಮಾಡಿ, ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು ಅಮ್ಮ ಹಿಂಗೆ ಆಯ್ತಮ್ಮ ಹಿಂಗೆ ಆಗೋಯ್ತು ಅಂತಂದ್ರೆ, ಹೌದೇನ ಗೌಡ ಬಾರಿಲಿ ನೀನು ಬಂದ್ಬಿಡಿಲಿ ಇಲ್ಲಿ ಬಾಯಿ ಕರೆಸ್ತೀನಿ ಬಾಯಿಲಿ, ಯಾಕಂತೆ ಇದು ಸಿನಿಮಾ ಅಲ್ವಾ, ಸಿನಿಮಾ ಇಂಡಸ್ಟ್ರಿ ಏನು ನೀನೇನು ಮಾಡಿದ್ಯಾ ಅನ್ನೋ ಒಂದು ಇದಿತ್ತು. ಅಂಬರೀಷ್ ಅವರನ್ನು ಇದ್ರು. ಬಟ್ ಇವಾಗ ಅವೆಲ್ಲ ಇಲ್ಲ. ನನಗೆ ಯಾವತ್ತೊಂದ್ಸರಿ ಮೀಡಿಯಾದಲ್ಲಿ ಅದೇ ಕೇಳಿದ್ರು ಮೇಡಮ್, ಏನು ಸರ್ ನಿಮ್ದು ಪ್ರಾಬ್ಲಮ್ ಆದಾಗ ಬಂದ್ರಿ ನೀವು ಫೇಸ್ ಮಾಡ್ಕೊಂಡು ಎದುರುಗಡೆ ಬಂದ್ಬಿಟ್ರಿ, ನೀವು ಬೇರೆಯವ್ರದಾದ್ರಾಗ ಬರ್ತೀರಾ, ನಂದಾದ್ರಾಗ ಯಾರು ಬಂದ್ರಾ ಬರ್ತೀರಾ? ಇಲ್ಲ. ಬಟ್ ನಾನು ಹೋಗ್ತೀನಿ ರೀ. ಯಾರು ಯಾಕೆ ಏನು ಸೊ ಆ ಕೇಡಿಗಳು ನನ್ನ ಇದಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ನನಗೆ ಅವಾಗೆಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ ಬಯಸ್ತೀನಿ. ಮಂಜುಳಾ ಮ್ಯಾಮ್ ಅವ್ರದ್ದು, ಮಾಲಾಶ್ರೀ ಮ್ಯಾಮ್ ಅವ್ರದ್ದು, ರಕ್ಷಿತಾ ಮ್ಯಾಮ್ ಅವ್ರದ್ದು. ಸೊ ಆ ಥರ ನಾನು ಐ ಸ್ಟಿಲ್ ರಿಮೆಂಬರ್ ರಕ್ಷಿತಾ ಮ್ಯಾಮ್ ಎಲ್ಲ ಈ ಥರ ಪಾತ್ರ ಮಾಡುವಾಗ ವಾಸ್ ವೆರಿ ಸ್ಮಾಲ್. ಸೊ ಅವಾಗ ನೋಡ್ಕೊಂಡು ಹಂಗೆ ಅಡ್ಮೈರ್ ಮಾಡ್ತಿದ್ದೆ, ಅವ್ರ ಥರ ಇಮಿಟೇಟ್ ಮಾಡ್ತಿದ್ದೆ. ಸೊ ಇಟ್ಸ್ ಬಿನ್ ಅ ವೈಲ್ ಈ ಥರ ಒಂದು ಕ್ಯಾರೆಕ್ಟರ್. ಪ್ರೇಮ್ ಸ್ಟೈಲ್ ಇಲ್ಲಲ್ಲ. ಪ್ರೇಮ್ ಸ್ಟೈಲ್ ಏನು? ಪ್ರೇಮ್ ಸ್ಟೈಲ್ ಏನು? ವಾಟ್ಸ್ ಅ ಪ್ರೇಮ್ ಸ್ಟೈಲ್? ಲಾಂಗು ಅಲ್ಲ. ಪ್ರೇಮ್ ಅಂದ್ರೆ ಟೂ ಮಚ್ ಪಬ್ಲಿಸಿಟಿ ಮಾಡ್ಕೊ ಬರ್ತಾನೆ. ಅದು ಸಿನಿಮಾ ಬರ್ತಾ ಇದೆ ಹೇಳ್ಕೊ ಬರ್ತಾನೆ ಅವನು. ಬರ್ತಾಯಿದ್ದೀನಿ ಸುಮ್ಮನೆ ಅಂತ ಹೇಳ್ಕೊ, ಇದು ಹೇಳ್ದೆ ಗೊತ್ತಾಯಿದೆ ಅಂತ. ಇಲ್ಲ ಹೇಳಿದ್ದೀನಿ, ಬಟ್ ಗೊತ್ತಾಯಿದ್ದೀನಿ ನೋಡಿ ಸ್ವಾಮಿ. ಎಲ್ಲರೂ ಒಂದೇ ತರ ಮಾಡಕ್ಕಾಗಲ್ಲ. ಅಯ್ಯಯ್ಯೋ ನೀವು ಯಾವ ಕೇಳ್ತಾ ಇದ್ದೀರಿ? ಆಯಾಯ ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಏಷಾ ಅಂತ. KD. There's lot said and done about this film, but not dusted. ಈ ಫಿಲಮ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗಿದೆ, ಚರ್ಚೆ ಆಗ್ತಾನೇ ಇದೆ. ಈ ಚರ್ಚೆಯಿಂದ ತುಂಬ ಬಜ್ ಇದೆ. ಇದ್ರ ಬಗ್ಗೆ ಮತ್ತು ಫಿಲಮ್ ಬಗ್ಗೆ ಹೇಳೋಕ್ಕೆ ನಮ್ಮ ಜೊತೆ ಡೈರೆಕ್ಟರ್ ಪ್ರೇಮ್ ಹಾಗೆ ಹೀರೋಯಿನ್ ರೇಷ್ಮಾ ನಾನಯ್ಯ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್ ದ ಕಾನ್ವರ್ಸೇಷನ್. ಮಾತಾಡೋಣ, ಕೇಳೋಣ. ವಾಟ್ ಇಸ್ ದಿಸ್ ಹೋಲ್ ಥಿಂಗ್ ಅಬೌಟ್ KD? ಅದು ಸರ್ ನನಗೇನು ಗೊತ್ತಾ, ನಾನು KD ಬಗ್ಗೆನೇ ಕೇಳಬೇಕು ಅಂದಾಗಲೇ ನಂಗೆ ಸ್ಟಾರ್ಟಿಂಗಲ್ಲಿ ಟೈಟಲ್ ಬಗ್ಗೆನೇ ನಂಗೆ ತುಂಬ ಕುತೂಹಲ. ಅಂದರೆ ಏನಕ್ಕೆ ಕುತೂಹಲ? ರೀಸನ್ ಒಂದು KD ಅಂತ ಇಟ್ಟಿದ್ರ, ಅದ್ರ ಮಿರರ್ ಆಗಿ ದ ಡೆವಿಲ್ ಅಂತ ಇಟ್ಟಿದ್ರ. ಸಿ KD ಅಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ದ ಡೆವಿಲ್ ಅಂತ ಇದೆ. ಬಟ್ ಒಂದೇನಂದರೆ KDಗೆ ಮಿರರೇ ದ ಡೆವಿಲ್ ಇನ್ ದ ಹೋಲ್. ನನ್ನ ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆ ನಿಮಗೆ ಒಂದು KD ಸಾಲದಂದ್ರೆ ಡಬಲ್ ಅಯ್ಯಯ್ಯೋ ನೀವು ಯಾವ ಕೇಳ್ತಾ ಇದ್ದೀರಿ? ಆಯಾಯ KD ಮೇಡಮ್, ಯು ಆರ್ ಮಿರರಿಂಗ್ ದ KD as the devil. ನೆವರ್ ನೋ ಮೇಡಮ್. ನನ್ನಿಂದ ಎಷ್ಟು ಜನ KDಗಳಿದ್ದಾರೆ ಗೊತ್ತಿಲ್ಲ. ನಾನು ಅದನ್ನ ನೆಕ್ಸ್ಟ್ ಕ್ವಶನ್ ಆಗಿತ್ತು. ಕಾಣದ ಕೈಗಳು ಅಂತೀವಿ, ಬಟ್ ಈ ಫಿಲಮ್ ಇಂದ ಕಾಣದ KDಗಳು ತುಂಬಾ ಇವೆ ಅಂತ ನನ್ನ ಕ್ವಶನ್. ಇದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇತ್ತು, ಬಟ್ ಅದು ನನ್ಗೆ ಕೇಳೋಕ್ಕಾಗ್ಲಿಲ್ಲ. ಇದು ಹೇಳ್ಬೇಕು. ಫಸ್ಟ್ ನೀವು KD ಬಗ್ಗೆ ಕೇಳಿ, ಆಮೇಲೆ ಆ ಕಾಣದ KDಗಳ ಬಗ್ಗೆ. ಮೇಡಮ್ KD ಆಕ್ಚುಲಿ ಕಾಳಿದಾಸ ಮೇಡಮ್. KD ಅಂದ್ರೆ ಕಾಳಿದಾಸ. ಸೊ ತುಂಬಾ ಸಾಫ್ಟ್ ನೇಮ್. ನಾನು ಕಾಳಿದಾಸ ಅಂತ ಹಿಡ್ಬೋದಾಗಿತ್ತು, ಶಾರ್ಟ್ ನೇಮಲ್ಲಿ KD ಅಂತ ತಗೊಂಡೋಗಿ ಕೂರಿಸ್ದೆ ಅಂತ. ಬಟ್ ದ ಡೆವಿಲ್ ಅನ್ನೋದು ಒಬ್ಬ KD, ಒಬ್ಬ ಕಾಳಿದಾಸನ ಪಾತ್ರ. ಯಾವ ಟೈಮಲ್ಲಿ ಏನ್ ಡೆವಿಲ್ ಅಂದ್ರೆ ವಾಟ್ ಇಸ್ ದ ಕ್ಯಾರೆಕ್ಟರ್ ಪಾತ್ರ ಇನ್ಸೈಡ್, ಆ ಬೇಸ್ ಮೇಲೆ ಇಟ್ಟಿದ್ದು ಮೇಡಮ್ KD.
ಓಕೆ ಬಟ್ ಅದೇ ಗೊತ್ತಾಯ್ತು ನೀನು ನಗ್ತಾ ಹೇಳಿ. ದ ಪಾಸಿಟಿವ್ ಅಂಡ್ ದ ನೆಗೆಟಿವ್ ಎರಡು ಮುಂದೆನೇ ನೀವೇ ತೋರಿಸ್ತಾ ಇದ್ದೀರಾ. ಬಟ್ ಕೇಡಿನೂ ದ ಡೆವಿಲ್ ಆಗ್ಬೋದು, ಕಾಳಿದಾಸನು ಒಂದು ಡೆವಿಲ್ ಆಗ್ಬೋದು ಅಂತ Yes, yes, true. ಹೇಳೋಕ್ ಹೊರಟಿದ್ದೀರಾ. ರಮೇಶ್ ಅರವಿಂದ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಇವಾಗ ಕೇಡಿ ಅಂದ್ರೆ ನೆಗೆಟಿವ್ ಅಂತಾನೆ ಇರ್ಬೇಕಂತಿಲ್ಲ, ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳ್ತಾರಲ್ಲ. ಸೊ ಎವ್ರಿ ಟೆಕ್ನಿಷಿಯನ್ ಇಸ್ ಲೈಕ್ ಸ್ಟ್ರೀಟ್ ಸ್ಮಾರ್ಟ್. ಆ ವೆರಿ ಸ್ಮಾರ್ಟ್ನೆಸ್ ಇಂದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಆ ತರ ಅರ್ಥದಲ್ಲೂ ಹೇಳಿದ್ದಾರೆ. ಬಟ್ ಇನ್ನೊಂದು ಏನು ಗೊತ್ತಾ, ಕಾಳಿದಾಸ ಅಂತ ಇಟ್ಬಿಟ್ರೆ ಆಮೇಲೆ ಕೆಳಗಡೆ ದ ಡೆವಿಲ್ ಅಂದ್ರೆ ಓ ಕಾಳಿದಾಸ ಅಂತ ಇಡ್ತಾ ಇದ್ರೆ ಡೆವಿಲ್ ಅಂತ ಇದ್ರೆ ಅಂತ ಒಂದಷ್ಟು ಅಂತ ಭಯ. ಅಲ್ಲ, ಬೇಕಾದ್ರೆ ಹಂಗೂ ಬರ್ತಾರೆ ಮೇಡಮ್, ಆಗದೇ ಇರೋರು. ಅದೇ ನೀವು ಹೇಳೋದಲ್ಲ, ಕೇಡಿಯಿಂದ ಎಷ್ಟು ಜನ ಕೇಡಿಗಳು ಇರ್ತಾರಲ್ಲ, ಆ ಕೇಡಿಗಳೆಲ್ಲ ಬರ್ತಾರೆ ಮೋಸ್ಟ್ಲಿ ಹಿಂಗೆ. ಬಟ್ ನಿಮಗೆ ಈ ಕಾಣದ ಕೇಡಿಗಳು ಯಾಕೆ ನಿಮ್ಮಿಂದ ಇಷ್ಟೊಂದು? ಒಳ್ಳೆ ರೀತಿ ಕೇಡಿಗಳು, ಕೆಟ್ಟ ರೀತಿ ಕೇಡಿಗಳು ಇಬ್ರು ಇದ್ದಾರೆ ಒಟ್ಟಿಗೆ ನಿಮಗೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ನನಗೆ ಮೇಡಮ್ ಐ ಡೋಂಟ್ ನೋ ಯಾರು ಯಾಕೆ ಏನು ಸೊ ಆ ಕೇಡಿಗಳು ನನ್ನ ಇದಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ನನಗೆ ಅವಾಗೆಲ್ಲ ಒಳ್ಳೇದಾಗ್ಲಿ ಅಂತ ಅಷ್ಟೇ ಬಯಸ್ತೀನಿ ನಾನು, ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾನು ಯಾರ ತಂಟೆಗೂ ಓದೋನಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಅಷ್ಟೇ, ಯಾರಿಗೂ ಹಾಳಾಗೋಗ್ಲಿ, ಆಮೇಲೆ ಇನ್ನೊಬ್ರು ಯಾವುದೋ ತೊಂದರೆ ಆಗಲಿ, ಇನ್ನೊಬ್ರಿಗೆ ಹರ್ಟ್ ಮಾಡೋದಾಗ ಯಾರಿಗೂ ಮಾಡಿಲ್ಲ ಮೇಡಮ್. ನಾನು ನನ್ನ ಜೀವನ, ನನ್ನ ಲೈಫು, ನನ್ನ ಸಿನಿಮಾ ಮಾಡ್ಕೊಂಡು ನಾನು ಹೋದವನು. ಅದರಲ್ಲೂ ಇಷ್ಟು ಹಿಂದೆ ನಿಂತ್ಕೊಂಡು ಇಲ್ಲಿ ಪ್ಲೇ ಮಾಡ್ತಾರೆ ಅಂದರೆ ಅದನ್ನ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅಲ್ಲ ಬಟ್ ಒಂದೇನಂದರೆ ಪ್ರೊಫೆಷನಲ್ ಆಗಿ ನೀವು ಒಂದು ಡೈರೆಕ್ಟರ್ ಆಗಿ ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಮ್ಮಲ್ಲೂ ಒಂದು ಇದಿರುತ್ತೆ, ನಾನು ಫಿಲಮ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು ಜನಕ್ಕೆ ಅಂತ ಬರ್ತೀರಾ. ಬಟ್ ಇಲ್ಲಿ ಬರೀ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಲ್ಲೇ ನಿಮಗೆ ಇಡೀ ಕೇಡಿ ವಿಷಯದಲ್ಲಿ ಇದಾಯ್ತಲ್ಲ ಮೇಡಮ್. ಹಂಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರೆ ಸಪೋರ್ಟಿವ್ರು ಯಾರು ಇಲ್ಲ ಬರಲ್ಲ. ಹಿಂದೆ ನಿಂತ್ಕೊಂಡು ಎಲ್ಲ ಮಾಡ್ಬಿಟ್ಟು ಮುಂದೆ ಬಂದ್ಬಿಟ್ಟು ತುಂಬ ಏನು ಗೊತ್ತಿಲ್ಲದಂಗೆ ಆಡೋರು ತುಂಬ ಇದ್ದಾರೆ ಮೇಡಮ್ ಇಲ್ಲಿ. ಬಟ್ ಹಂಗಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಮೇಡಮ್, ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೀನಿ ಕೂಡ. ಸೊ ನಿಮ್ಗೆ ಗೊತ್ತಿದೆ ಮೇಡಮ್, ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಯಾರು ಬಂದು ಸಪೋರ್ಟ್ ಬರಲಿಲ್ಲ ಮೇಡಮ್. ಒಬ್ರು ಯಾರಾದ್ರೂ ಬಂದ್ರೆ ಮೇಡಮ್ ನಿಮ್ಗೆ ಗೊತ್ತಿದೆ. ನೀವು ಯಾವ ಥರ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಅಲ್ಲ, ಇಂಡಸ್ಟ್ರಿ ಮೇಲೆ ನಾವೆಲ್ಲ ಒಂದು ಈಗ ಫಸ್ಟ್ ಒಂದು ಅಪ್ಪಾಜಿ ಅಮ್ಮ ಇದ್ರು, ಎನಿಥಿಂಗ್ಸ್ ಇಸ್ ಪ್ರಾಬ್ಲಮ್. ಏನ್ರಪ್ಪ ಯಾಕೆ, ಹೌದು ಆಯ್ತು ಬಿಡಿ, ಹೋಗೋಣ ಮುಂದೆ ಹೋಗೋಣ ಬಿಡಿ ಅನ್ನೋದು. ಅಂಬರೀಷ್ ಅಣ್ಣ ಇದ್ರು, ಎನಿಥಿಂಗ್ಸ್ ಯಾವುದೇ ಸಿಕ್ಕಾದ್ರೂ ಬರೋರು, ಯಾಕ್ರಪ್ಪ ಬರೋ ನಾನು ಇದ್ದೀನಿ ಅನ್ನೋ ಲೆವೆಲ್ ಬರೋರು. ಈಗೆಲ್ಲ ಏನಾಗ್ಬಿಟ್ಟಿದೆ, ಯಾರು ಇಲ್ಲ ಫಸ್ಟ್ ಆಫ್ ಆಲ್. ಈಗೆಲ್ಲ ನಾವು ಅವ್ರವರೇ ಹೀರೋಗಳು, ಅವ್ರವ್ರ ಕಾಲ ಅವ್ರವ್ರು ಹೇಳ್ಕೊಳ್ಳೋದು, ಅವ್ರವ್ರ ಮೇಲೆ ಅವ್ರಿಗೆ ಮಣ್ಣು ಹಾಕೊಳ್ಳೋದು, ಹೋಗೋದು. ಏನು ಸಾಧನೆ ಮಾಡ್ತಾ ಇದೀವಿ ನಾವು ಅಂತ. ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ನೀವು ಮೇಡಮ್. ಅಲ್ಲ ಬಟ್ ಒಂದು ನೀವು ಸಾರಿ ಇಂಟ್ರಪ್ಟ್ ಮಾಡಿದ್ದಕ್ಕೆ, ನೀವು ಅಂತೀರಾ ಸಪೋರ್ಟ್ ಓಕೆ ಸಪೋರ್ಟ್. ಇವಾಗ ನೀವು ಇವಾಗ ಓಕೆ ಅಂಬರೀಷ್ ಅಣ್ಣ ಇದ್ರು ಆ ಥರ, ಇವಾಗ ನಿಮಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಫಿಲಮ್ ಮತ್ತೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಪೋರ್ಟಿಗೆ ಬರ್ತಾ ಇಲ್ವಾ? ಅಥವಾ ಯಾಕೆ ಪ್ರೇಮಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಆ ರೀತಿನ ಹೇಗೆ? ಬಿಕಾಸ್ ನೀವೆಲ್ಲರ ಜೊತೆನೂ ಚೆನ್ನಾಗಿದ್ದೀರಾ. ಅಲ್ಲ ಕರೆಕ್ಟ್ ಮೇಡಮ್, ನಾನು ಯಾರು ಸಪೋರ್ಟ್ ಕೇಳಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಬಂದಿದ್ದೆ ಸೋಲೋ. ಅಲ್ಲ ಬಟ್ ನೀವು ಹೇಳ್ತಾ ನೀವು ಬೇಜಾರು ಮಾಡ್ಕೊಂಡ್ರಿ ಇವಾಗಲೇ. ಹೌದು, ನಾನು ಯಾಕೆ ಹಂಗೆ ಹೇಳಿದೆ ಅಂದ್ರೆ, ಕೆಲವು ಸಂದರ್ಭಗಳಲ್ಲಿ ಮೇಡಮ್, ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ಬೇರೆ ಯಾವುದೇ ರೀತಿಲಿ ಸಪೋರ್ಟ್ ಮಾಡಕ್ಕೆ ಏನಾಗುತ್ತೆ, ಸಪೋರ್ಟ್ ಒಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಹಿಂಗೆ ಆಗ್ತಾ ಇದೆ ಅಂದಾಗ ಅವ್ರು ಬರೋರು ಅಂದ್ರೆ ಇವಾಗಿಲ್ಲ ಅಂತ. ಹೌದು, ಅದನ್ನ ನಾನು ಅಟ್ಲೀಸ್ಟ್ ಕೇಳೋನು. ಹೌದು ಹಿಂಗಾಗೋಯ್ತಾ, ಯಾಕ್ರಪ್ಪ ಇರಿ ನಾವು ಮಾಡ್ತೀವಿ, ಇರೇ ಚಿತ್ರರಂಗ ಅಲ್ವೇನೆ, ಇದು ಒಂದು ಮನೆ ಅಲ್ವೇನ್ರೆ, ಇರೇ ಅನ್ನೋ ಒಂದು ಕುಟುಂಬ ಇದ್ದಂಗಿತ್ತು. ಸೊ ಅದು ಬಿಟ್ಟು ನಾನು ಯಾರು ಸಪೋರ್ಟ್ ಕೇಳ್ತಾರೆ ಮೇಡಮ್, ನನಗೆ ಯಾವೊಂದು ಸಪೋರ್ಟ್ ಬೇಡ ಮೇಡಮ್. ನನಗಿದ್ದಾರೆ ನನ್ನ ಬೆನ್ನಿಂದೆ ಮೇಡಮ್. ನಿಜ ಹೇಳ್ಬೇಕು ಅಂತಂದ್ರೆ ಕುಮಾರಣ್ಣ ಚೆನ್ನಾಗಿ ಸಪೋರ್ಟ್ ಮಾಡೋದು ಮೇಡಮ್ ನನಗೆ ಎಲ್ಲ. ಸಪೋರ್ಟ್ ಅಂದ್ರೆ ನಿಮ್ಗೆ ಯಾವ ರೀತಿ ಸಿನಿಮಾ ಇಂಡಸ್ಟ್ರಿಯಿಂದ ಸಪೋರ್ಟ್ ಬಂದಿರ? ಬಟ್ ಪಾಲಿಟಿಕ್ಸ್ ಅದಕ್ಕಿಂತ ಸಿನಿಮಾಗಿಂತ ದೊಡ್ಡದಲ್ವಾ ಸರ್? ಅಲ್ಲ ದೊಡ್ಡದು ಮೇಡಮ್, ಬಟ್ ಅವರೆಲ್ಲ ತುಂಬಾ ಪ್ರೇಮ್ಗೆ ಎಮೋಷನಲಿ ಬಂದು ಸಪೋರ್ಟ್ ಮಾಡೋದು ಮೇಡಮ್. ದೊಡ್ಡ ಮಿನಿಸ್ಟರ್ಸ್ಗಳು ದೊಡ್ಡ 100% ಬಂದು ಸಪೋರ್ಟ್ ಮಾಡೋದು. ನನಗೆ ಯಾರು ಪಾಪ ಇದು ಮಾಡಲಿಲ್ಲ. ನನಗೆ ಅಂದ್ಬಿಟ್ಟು ಇನ್ನೊಬ್ಬರನ್ನೇ ತೆಗಳಕ್ಕೆ ಹೋಗಲ್ಲ, ನೀನು ಮಾಡ್ದ, ಅವ್ರು ಮಾಡ್ದ, ಇವ್ರು ಮಾಡ್ದ ಅಂತ ಯಾರೇನೋ ಮಾಡ್ಕೊಳ್ಳಿ ಮೇಡಮ್. ಐ ಆಮ್ ಸಿಂಗಲ್ ಫೈಟರ್. ನಾನು ಬಂದಿರೋದು ಇಂಡಸ್ಟ್ರಿಗೆ ಹಂಗೆ ಮೇಡಮ್, ಇವತ್ತು ಹೋಗೋದು ಹಂಗೆ, ಕೊನೆಗೆ ಸಾಯವಾಗ್ಲೂ ಹಂಗೆ. ನಾನು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತೀನಿ ಮೇಡಮ್. ಎನಿಥಿಂಗ್ಸ್ ಏನೇ ವಿಷಯಕ್ಕೆ ಬರಲಿ ಮೇಡಮ್, ನಾನು ಸಪೋರ್ಟ್ ಮಾಡ್ತೀನಿ, ನಾನು ನಿಂತ್ಕೊಂತೀನಿ ಬಂದು ಮೇಡಮ್. ಸೊ ಅದು ಯಾವತ್ತೂ ಬರಲಿಲ್ಲ. ಎಷ್ಟೋ ತಾಯಿ ಬಂದರು ಮೇಡಮ್, ನಿಜವಲ್ಲೂ ತುಂಬ ಒಂದು ತಾಯಿ ಸ್ಥಾನದಲ್ಲಿ ಅವರೊಬ್ಬರು ಬಂದರು ನಮಗೆ. ಅವ್ರೊಬ್ಬರು ಒಂದು ಪ್ರೇಮ್ ಬಗ್ಗೆ ಹೆಂಗೆ ಮಾಡ್ತೀರಿ ಗೊತ್ತೇನ್ರಿ, ಪ್ರೇಮ್ ಏನೆಲ್ಲ ಮಾಡಿದಾನೆ ಪಾಪ ಅನ್ನೋ ಲೆವೆಲ್ ಬಂದರು. ನನಗೆ ಅದು ಒಂಥರ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಒಂದು ತಾಯಿಯಾಗಿ ಅವ್ರು ನನ್ನ ಬಗ್ಗೆ ತಿಳ್ಕೊಂಡು, ನನ್ನ ಬಗ್ಗೆ ಎಷ್ಟು ಇದಿತ್ತು, ನನ್ನ ಮೇಲೆ ಅಭಿಮಾನನೋ ಪ್ರೀತಿನೋ ಅಂತ ಮಗನೋ ಗೊತ್ತಿಲ್ಲ, ಬಂದು ಇದು ಮಾಡೋದು. ಅದು ಬಿಟ್ಟರೆ ಯಾರಾದ್ರು ಒಬ್ಬರು ಬಂದ್ರೆ ಮೇಡಮ್. ನಿಮಗೆ ಸಿನಿಮಾ ಇಂಡಸ್ಟ್ರಿಲಿ ಇವಾಗ ದೊಡ್ಡವ್ರ ಥರ ಅಂಬರೀಷ್ ಸ್ಥಾನ ತುಂಬೋರು ಯಾರು ಅಂತ ಅನ್ಕೋ? ಎಲ್ಲಿ ಯಾರು ಇಲ್ಲ, ಒಬ್ರು ಇಲ್ಲ. ಆಮೇಲೆ ಆ ಥರ ಫೈಟರ್ಗಳು ಇಲ್ಲ. ಆ ಥರ ನಾನು ಫೈಟ್ ಮಾಡಕ್ಕೆ ಯಾರ ಹತ್ರನೂ ಹೋಗೋದು ಇಲ್ಲ, ಕೇಳೋದು ಇಲ್ಲ. ಯಾಕೆಂದ್ರೆ ಆಗ ನಿಮ್ಗೆ ಫೋನ್ ಮಾಡಿದಾಗ ಒಂದು ಅಮ್ಮನಿಗೆ ಫೋನ್ ಮಾಡಿ,
ಅಮ್ಮನ ಫೋನ್ ಮಾಡ್ಬಿಟ್ಟು ಅಮ್ಮ ಹಿಂಗಾಯ್ತಮ್ಮ ಹಿಂಗಾಗೋಯ್ತು ಅಂತಂದ್ರೆ ಹೌದೇನ ಗೌಡ ಬರಲಿ ನೀನು ಬಂದ್ಬಿಡಲಿ ಇಲ್ಲಿ ಬಾಯಿ ನಾ ಕರೆಸ್ತೀನಿ ಬಾಯಿ ಯಾಕಂತೆ ಇದು ಸಿನಿಮಾ ಅಲ್ವಾ ಸಿನಿಮಾ ಇಂಡಸ್ಟ್ರಿ ನೀನೇನ್ ಮಾಡಿದ್ಯಾ ಅನ್ನೋ ಒಂದು ಇದಿತ್ತು. ಅಂಬರೀಷ್ ಅಣ್ಣನೂ ಇದ್ರು, ಬಟ್ ಇವಾಗ ಅವೆಲ್ಲ ಇಲ್ಲ. ನೀವು ಯಾರತನಾದ್ರು ಹೇಳ್ಕೊಂಡ್ರ ನಿಮ್ಗೆ ಅನ್ಸಿದ್ದು ಓಕೆ ಇವ್ರು ಸಾರ್ಟ್ ಔಟ್ ಮಾಡ್ತಾರೆ ನಮಗೆ ಅಂತ? ಓಕೆ, ಲೈಕ್ ರವಿಚಂದ್ರನ್ ಸರ್ ಅಥವಾ ಶಿವಣ್ಣ ಅಥವಾ ಪಾಪ ಶಿವಣ್ಣ ಆಗ್ಲಿ ರವಿ ಸರ್ ನಾನು ಇವತ್ತಿನವರೆಗೂ ಯಾವತ್ತು ನಾನು ಬಟ್ ಅದೇ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಪೋರ್ಟ್ ವೆನ್ ಯು ಡೋಂಟ್ ಆಸ್ಕ್ ಫಾರ್ ಇಟ್? ಅಲ್ಲ, ನಾನು ಇಲ್ಲಿ ಇಂಡಸ್ಟ್ರಿ ಹೇಳ್ತೇನೆ, ನಾನು ಅವರು ದೊಡ್ಡವರು ಅವರು ನನಗೆ ಮಾಡ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ತಾರೆ ಇಂಡಸ್ಟ್ರಿ ಒಂದು ಟೀಮ್ ಅಂದಾಗ, ಈಗ ಆಧಾರದಲ್ಲಿ ತಗೊಳ್ಳಿ, ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಎಲ್ಲರೂ ಬಂದು ನಿಂತ್ಕೊಂತಾರೆ. ದಿಲ್ ರಾಜು ಅಂತ ಆಗ್ಲಿ ಎಂತ ದೊಡ್ಡವರು ಇದ್ದಾರೆ ಮೇಡಮ್, ಏನಾಯ್ತ್ರಿ ಅಂತ ಬರ್ತಾರೆ, ಚೆನ್ನಾಗಿ ಹೋಗಿ ಮೇಡಮ್ ಅಂತಾರೆ. ಇಲ್ಲಿ ಯಾಕೆ ಬರಲ್ಲ? ನಾನು ಹೇಳಿದ್ರು ನನಗೆ ಬನ್ನಿ ಅಂತ ಕೇಳ್ತಾರೆ ಮೇಡಮ್, ನನ್ನಂತವ್ರಿಗೆ ಗೊತ್ತಾದ್ಮೇಲೂ ಕೇಳಲಿಲ್ಲ ಅಂತ ನಿಮ್ಮ ಆದ್ಮೇಲೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನೀವೆಲ್ಲ ಬಂದು ಕರೀರಿ, ಇವ್ರು ಕರೀರಿ, ಅವ್ರು ಕರೀರಿ ಅಂತ ಮೀಡಿಯಾ ಕದ್ಬಿಟ್ಟು ಎಲ್ಲರಿಂದ ಹೇಳೋದ್ ಬದಲು ಹಿಂಗಾಗಿದೆ, ವೈ ವಾಟ್ ಹ್ಯಾಪನ್, ಸುಮ್ಮನಿರ್ರಿ, ಯಾಕೆ ಹಿಂಗಾಯ್ತು, ಆಯ್ತು ಓಕೆ ಮಾಡೋಣ ಅನ್ನೋ ಒಂದು ಯಾರಿಗೂ ಕಟಸಿ ಇಲ್ವಲ್ಲ. ಸೊ ನಾನು ಅದನ್ನ ಹೇಳ್ತೇನೆ, ನಾನು ವಿಷಾದ ವ್ಯಕ್ತಪಡಿಸ್ತದೆ ಏನಕ್ಕೆ, ನನ್ನಂತವನಿಗೆ ಆಯ್ತು ಅಂದ್ರೆ ಇನ್ನು ಸಾಮಾನ್ಯ ಒಬ್ಬ ಒಂದು ಸಿನಿಮಾ ಮಾಡಕ್ ಒಂದು ನಿರ್ದೇಶಕ ಆಗಲಿ ನಿರ್ಮಾಪಕ ಆಗಲಿ ಆದ್ರೆ ಮೇಡಮ್ ತಡಿತಾನ. ನೀವಿರ್ತಿರಲ್ಲ ಸರ್, ಅದು 100% ಮೇಡಮ್, ಎಲ್ಲಕ್ಕೂ ಫೈಟ್ ಮಾಡ್ತೀನಿ ಮೇಡಮ್. ನಾನು ಮಾತ್ರ ನನಗೆ ಯಾವತ್ತೊಂದ್ಸರಿ ಮೀಡಿಯಾದಲ್ಲಿ ಅದೇ ಕೇಳಿದ್ರು ಮೇಡಮ್, ಏನ್ ಸರ್ ನಿಮ್ದು ಪ್ರಾಬ್ಲಮ್ ಆದಾಗ ಬಂದ್ರಿ, ನೀವು ಫೇಸ್ ಮಾಡ್ಕೊಂಡು ಎದುರುಗಡೆ ಬಂದ್ಬಿಟ್ರಿ, ನೀವು ಬೇರೆಯವ್ರದಾದ್ರಾಗ ಬರ್ತೀರಾ, ನಂದಾದ್ರಾಗ ಯಾರು ಬರ್ತೀರಾ? ಇಲ್ಲ, ಬಟ್ ನಾನು ಹೋಗ್ತೀನಿ ಎನಿ ಟೈಮ್. ಸೊ ಈ ಇದಕ್ಕೆ ವಿಷಾದ ಹೊಸ ನಿರ್ದೇಶಕರಿಗೆ ಇದೊಂದು ಒಳ್ಳೆ ಸಂತೋಷ, ಒಳ್ಳೆ ವಿಷಯ ಅದು. ಬಟ್ ಜನರಲಿ ಅಂದರೆ ನೀವು ಅಂದರೆ ಇವತ್ತು ನಿಮ್ಮ ಜೊತೆ ಲೈಕ್ ತುಂಬ ಜನ ಫರ್ಗೆಟ್ ದೇರ್ ಆರ್ ಆ್ಯಕ್ಟರ್ಸ್ ತುಂಬ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ಬಟ್ ಧ್ರುವ ಸರ್ಜಾ ಆಗಲಿ ಅಥವಾ ರೇಷ್ಮಾ ನಾನೇ ಆಗಲಿ, ನಾನು ರೇಷ್ಮಾನೇ ಕೇಳಬೇಕು, ಒಂದು ಹೀರೋಯಿನ್ ಆಗಲಿ ಅಂದರೆ KD ಬರೋರ್ಗೂ ನೀನು ಕಾಯಬೇಕಾಗಿತ್ತು. ಅಂದರೆ ನೀನು ತುಂಬ ಫಿಲಮ್ಸ್ ಬಿಟ್ಟಿಯಾ KDಗೋಸ್ಕರ? ಈ ಲೈಕ್ ತುಂಬ ಟ್ರಾವೆಲ್ ಮಾಡಿ ಇಷ್ಟು ವರ್ಷ ಟ್ರಾವೆಲ್ ಮಾಡಿದ್ದಕ್ಕೆ ಬೇರೆ ಫಿಲಮ್ಸ್ ತೊಗೊಳಕ್ಕಾಗಲಿಲ್ಲ ಆ ಥರ ಏನಾದರೂ ಇಲ್ಲ, ಆ ಪರಿಸ್ಥಿತಿ ಬಂತ ನಿನಗೆ? ಇಲ್ಲ, ಆ ಥರ ಟೀಮ್ ಕಡೆ ಏನು ಕಂಡೀಷನ್ ಏನೂ ಇರಲಿಲ್ಲ. ಇಲ್ಲ ನೀನು ಯಾವುದು ಒಪ್ಕೊಳ್ಬಾರ್ದು ಅಂತೆಲ್ಲ, ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ KD ಕ್ಯಾರೆಕ್ಟರ್ ಆ ಥರ ನನಗೆ ಸಚ್ ಅರ್ಲಿ ಇನ್ ಮೈ ಕರಿಯರ್ ನಂಗೆ ಆ ಥರ ಕ್ಯಾರೆಕ್ಟರ್ ಬಂತು. ಯಾಕಂದರೆ ಐ ಡೋಂಟ್ ವಾಂಟ್ ಟು ಬಿ ಇನ್ ದ ಸೇಮ್ ಲೂಪ್ ಆಫ್ ಡೂಯಿಂಗ್ ದ ಸೇಮ್ ಲವ್ ಸ್ಟೋರೀಸ್ ಆ ಥರ. ಸೊ ನಾನೇ ಪೇಷಂಟ್ ಆಗಿದ್ದು ಏನಾದರೂ ವರ್ಸ್ಟೈಲ್ ಇರೋ ಕ್ಯಾರೆಕ್ಟರ್ ಬರಲಿ ಆವಾಗ ನೋಡೋಣ ಅಂತ ಐ ವಾಸ್ ಪೇಷಂಟ್ ಮೈ ಸೆಲ್ಫ್. ಯಾಕಂದರೆ ನಂಗೆ ಗೊತ್ತು ನಾನು KDಲಿ ಏನು ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಮುಂಚೆ ಈ ಥರ ಕ್ಯಾರೆಕ್ಟರ್ಸ್ ಬರ್ತಿತ್ತು, ಮಂಜುಳಾ ಮ್ಯಾಮ್ ಅವ್ರದ್ದು, ಮಾಲಾಶ್ರೀ ಮ್ಯಾಮ್ ಅವ್ರದ್ದು, ರಕ್ಷಿತಾ ಮ್ಯಾಮ್ ಅವ್ರದ್ದು. ಸೊ ಆ ಥರ ನಾನು ಐ ಸ್ಟಿಲ್ ರಿಮೆಂಬರ್ ರಕ್ಷಿತಾ ಮ್ಯಾಮ್ ಎಲ್ಲ ಈ ಥರ ಪಾತ್ರ ಮಾಡುವಾಗ ಐ ವಾಸ್ ವೆರಿ ಸ್ಮಾಲ್. ಸೊ ಅವಾಗ ನೋಡ್ಕೊಂಡು ಹಂಗೆ ಅಡ್ಮೈರ್ ಮಾಡ್ತಿದ್ದೆ, ಅವ್ರ ಥರ ಇಮಿಟೇಟ್ ಮಾಡ್ತಿದ್ದೆ. ಸೊ ಇಟ್ಸ್ ಬಿನ್ ಅ ವೈಲ್ ಈ ಥರ ಒಂದು ಕ್ಯಾರೆಕ್ಟರ್ ಬಂದಿದ್ದು. ಸೊ ನನ್ಗೆ ಆ ಅವಕಾಶ ಬಂದಿದೆ, ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಿನಿಮಾಲಿ ಐ ರಿಯಲಿ ಫೆಲ್ಟ್ ಲೈಕ್ ಐ ಪರ್ಫಾರ್ಮ್ಡ್ ಫಾರ್ ಸಮ್ ವಿತ್ ಲೈಕ್ ಟು ಶೋ ಮೈ ಪೊಟೆನ್ಷಿಯಲ್ ಇನ್ ಸಮ್ ಆರ್ ದಿ ಅದರ್ ವೇ. ಸೊ ಆ ಥರ ಪೊಟೆನ್ಷಿಯಲ್ ತೋರಿಸೋ ಥರ ಒಂದು ಪರ್ಫಾರ್ಮೆನ್ಸ್ ಬಂದಾಗ ಆಸ್ ಅನ್ ಆರ್ಟಿಸ್ಟ್ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ 10 ಸಿನಿಮಾ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಬೇರೆ ಲೆಕ್ಕ, ಕ್ವಾಲಿಟಿ ವರ್ಕ್ ಇದು ಒಂದು ಸಿನಿಮಾ ಜನರು ಲಾಂಗ್ ಟರ್ಮ್ ನೆನ್ಪಿಟ್ಕೋತಾರೆ. ಇವಾಗ ಸರ್ನ ಯಾಕೆ ಜೋಗಿ ಪ್ರೇಮ್ ಅಂತ ಕರೀತಾರೆ? ಬಿಕಾಸ್ ಹಿಸ್ ವರ್ಕ್ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಜನನ. ಐ ಹ್ಯಾವ್ ಸೀನ್ ಏಕಲವ್ಯ ಟೈಮಲ್ಲೆಲ್ಲ ಚಿಕ್ಕ ಮಕ್ಕಳು, ಅದು ಈ ಜನ್ರೇಷನ್ ಚಿಕ್ಕ ಮಕ್ಕಳು ಜೋಗಿ ಪ್ರೇಮ್ ಸರ್ ಅಂತಾರೆ. ಖುಷಿ ಆಗುತ್ತೆ, ದಟ್ ಇನ್ಸ್ಪೈರ್ಸ್ ಮೀ. ಸೊ ಆ ಥರ ಒಂದು ಪಾತ್ರ ಎಲ್ಲರೂ ನೆನ್ಪಿಟ್ಕೋಬೇಕು. ಆ ಥರ ಐ ಥಿಂಕ್ KD ಹಸ್ ಗಿವನ್ ಮೀ ದಟ್ ಆಪರ್ಚುನಿಟಿ. ಆ್ಯಂಡ್ ಮುಂದೆ ಈ ಥರನೇ ಸ್ವಲ್ಪ ವರ್ಸಿಟಾಲಿಟಿ ಪಾತ್ರ ಮಾಡಬೇಕು ಅಂತ ಐ ಬಿನ್ ಪೇಷಂಟ್ ಮ್ಯಾಮ್, ದಟ್ಸ್ ಆಲ್. ಅಷ್ಟೇ. ಖುಷಿ ಬಿತ್ತು ಸರ್ ನಿಮ್ಮ ಜೊತೆ ಅಂದರೆ ಒಡನಾಟ ಇಟ್ಕೊಂಡಿರೋರು, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇದೆ. ಬಟ್ ಜನಕ್ಕೆ ಅಂದರೆ ಇವಾಗ ಎಸ್ಪೆಷಲಿ ಈ ಫಿಲಮ್ಮು ಎಷ್ಟು ಇಶ್ಯೂಸ್ ಫೇಸ್ ಮಾಡಿದ್ದು ಅಂದರೆ, ಓಕೆ ಫರ್ಗೆಟ್ ದ ಲೇಟೆಸ್ಟ್ ಟ್ರೇಲರು, ಎಲ್ಲೋ ಒಂದು ಕಡೆ ನೀವು ಒಂಥರ ಆಯಿತು, ಒಂಥರ ಯು ಟುಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಂಡ್ರೆ, ಎಲ್ಲೋ ಗಮನ ಕೊಡಲಿಲ್ವಾ? ಅಥವಾ ಅವಾಗ ನೋಡೋ ಸೆನ್ಸರೇ ಬೇರೆ ಇತ್ತಾ? ಅಥವಾ ಇವಾಗ ನೋಡ್ತಾರೋ ಇದು ಇನ್ನೊಂದು ಕಡೆ ಆದರೆ ಸೆನ್ಸಾರು ಕೆಲವು ಫಿಲಮ್ಸ್ಗೆ ಕೆಲವು ಡೈರೆಕ್ಟರ್ಸ್ಗೆ ಬೇರೆ ರೀತಿ ನೋಡ್ತಾರಾ ಸೆನ್ಸಾರ್ ಅವರು? ಹೇಗಿದು? ಏನಕ್ಕಂದರೆ ಒಂದೊಂದು ಸ್ಟೆಪ್ಪಲ್ಲೂ ಪ್ರೇಮ್ಗೆ ಒಂಥರ ದಿನ ಕೋರ್ಟ್ಗೆ ಹೋದಂಗೆ ನಿಮಗೆ ಇವತ್ತು ಸೆನ್ಸರ್ಶಿಪ್ ನಿಮಗೆ ಒಂಥರ ಕೋರ್ಟ್ಗೆ ಹೋದಂಗಿದೆ ನನಗೆ ಅನಿಸ್ತಾ ಇದೆ ಅಲ್ಲ? ಸೊ ಏನಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ
ಓಕೆ, ಹಾಡಿನ ಬಗ್ಗೆ ಆಯಿತು, ಅದೊಂದು ಚರ್ಚೆ ಆಯಿತು, ಎಲ್ಲ ಆಯಿತು. ಅದನ್ನು ಸಾರ್ಟ್ ಔಟ್ ಮಾಡಿದ್ರಿ, ನೀವೇ ತಪ್ಪೊಪ್ಕೊಂಡ್ರಿ, ಅದು ಒಳ್ಳೆ. ಬಟ್ ಇವಾಗ ಲೇಟೆಸ್ಟ್ ಒಂದು ಟ್ರೇಲರ್ ಆರ್ ಒನ್ ವರ್ಡ್ಗೆ ವೈ ನೀವೇನಕ್ಕೆ ಇದೆಲ್ಲ ಫೇಸ್ ಮಾಡಬೇಕಾಗಿತ್ತು? ಅದು ಗೊತ್ತಿಲ್ಲ ಮೇಡಮ್ ನನಗೆ. ಐ ಡೋಂಟ್ ನೋ ಯಾಕೆ ಹೆಂಗೆ ನಡೀತಾ ಇದೆ, ಯಾಕೆ ಆ ಥರ ಇದಕ್ಕೆ ವಿಷಯಕ್ಕೆ ಗೊತ್ತಿಲ್ಲ ನನಗೆ. ನಾನು ಸಡನ್ಲಿ ಮೊನ್ನೆ ರಾತ್ರಿ ಹಂಗಾಯ್ತದು. ಸೊ ಅದಾದ್ಮೇಲೆ ನನಗೆ ಗೊತ್ತಾಯ್ತು, ಲೈಕ್ ಇಲ್ಲ, ನೀವು ಸಿನಿಮಾ ಸೆನ್ಸಾರ್ ನಡೀತಾ ಇರ್ಬೇಕಾದ್ರೆ ನೀವು ಹಂಗೆ ಬಿಡಬಾರ್ದು. ದೆನ್ ಕೆಲವು ಗೈಡ್ಲೈನ್ಸ್ಗಳಿವೆ. ಸರಿ, ಓಕೆ, ಡನ್ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಯ್ತು ಓಕೆ ಅಂತ ಹೇಳ್ಬಿಟ್ಟು ಅದನ್ನೊಂದು 2 ಡೈಲಾಗ್ ಇದಿತ್ತು ಮೇಡಮ್, ಅದನ್ನ ಚೇಂಜ್ ಮಾಡಿ ಇಮಿಡಿಯೇಟ್ 6 hours ಮತ್ತೆ 6 hours. ಸೆನ್ಸಾರ್ ಅನ್ನೋದು ಅವ್ರದ್ದೊಂದು ಗೈಡ್ಲೈನ್ಸ್ ಇದೆ ಅಂತ ಹೇಳ್ತಾರೆ, ನಮ್ದೊಂದು ಗೈಡ್ಲೈನ್ಸ್ ಇದೆ, ನಮ್ಗೊಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಗೌರ್ಮೆಂಟ್. ಸೊ ಅದ್ರ ಪ್ರಕಾರ ಮಾಡ್ತೀವಿ. ಸೊ ಓಕೆ ಡನ್ ಮಾಡಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಬಟ್ ಒಂದು ಸೆನ್ಸಾರ್ ಬಂದ್ಬಿಟ್ಟು ಅವ್ರ ಗೈಡ್ಲೈನ್ಸ್ ಅವ್ರು ಕೆಲಸ ಮಾಡ್ತಾರೆ. ನಂಗೆ ಇಲ್ಲಿ ಸೆನ್ಸಾರ್ ಏನಿದೆ ಕರ್ನಾಟಕದಲ್ಲಿ, ಈಗ ನಮಗೆ ಒಂದೇನೋ ಒಂದ್ ಕಡೆ ಪರಿಚಯ ಇದೆ, ಎಲ್ಲೋ ಒಂದ್ ಕಡೆ ನಮ್ಗೆ ಹೋಗೋ ದಾರಿ ಗೊತ್ತಿದೆ ಅನ್ನೋದ್ಬಿಟ್ಟು ನಾವು ಬಾಂಬೆಗೆ ಹೋದ್ವಿ, ಅಲ್ಲಿ ಕುಂತ್ಕೊಂಡ್ವಿ, ಅಲ್ಲಿ ಮಾಡಿದ್ವಿ, ಕೊನೆಗೆ ಸೆನ್ಸಾರ್ ಮಾಡಿದ್ವಿ, ಈಸ್ ಗುಡ್ ಮೇಡಮ್, ನಾಟ್ ಲೈಕ್ ಎನಿಥಿಂಗ್ ಅದರ್ ಥಿಂಗ್. ಬಟ್ ಇಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳು ಹೋದಾಗ ಎಲ್ಲರೂ ಅಲ್ಲೇ ಹೋಗಂತೂ ಆಗಲ್ಲ. ಇಲ್ಲಿ ನಮ್ಮ ಫಿಲಿಂ ಚೇಂಬರ್ ಆಗಲಿ, ಆಮೇಲೆ ಬೇರೆ ಗೌರ್ಮೆಂಟ್ ಇದನ್ನಾಗಲಿ, ಇಲ್ಲೂ ಅದನ್ನ ರೆಡಿ ಮಾಡ್ಬೇಕು. ಆಕ್ಚುಲಿ ಎಲ್ಲಾನು ತಗೊಂಡು ಅಲ್ಲಿ ಹೋದಾಗ ಏನಾಗುತ್ತೆ, ನಮಗೂ ಟೈಮ್ ಬೇಕು. ಲಾಸ್ಟ್ ಮೂಮೆಂಟ್ ಅಂದಾಗ ಟೈಮ್ ಇದಾಗುತ್ತೆ. ಸೊ ಅದನ್ನ ಇಲ್ಲಿ ಇವಾಗ ಆಂಧ್ರ ಹೋಗಲ್ಲ, ಅಲ್ಲೇ ಮಾಡ್ತಾರೆ, ಚೆನ್ನೈ ಅಲ್ಲೇ ಮಾಡ್ತಾರೆ, ಮುಂಬೈ ಅಲ್ಲೇ ಮಾಡ್ತಾರೆ. ನಮ್ಮಲ್ಲೇ ಸ್ವಲ್ಪ ಸೆನ್ಸಾರ್ಶಿಪ್ ಅವರು ಡಿಫ್ರೆಂಟ್ ರೂಲ್ಸ್ ಅಪ್ಲೈ ಮಾಡ್ತಾರಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ರೂಲ್ಸ್ ಏನು ಆ ಥರ ರೂಲ್ಸ್ ಇಲ್ಲ. ರೂಲ್ಸ್ ಎಲ್ಲರಿಗೂ ಒಂದೇ ಮಾಡಿದ್ದಾರೆ. ನಮ್ಗೇನು ಸ್ಪೆಷಲ್ ರೂಲ್ಸ್ ಅಂತ ಏನಿಲ್ಲ ಮೇಡಮ್. ಎಷ್ಟು ಸತಿ ಹೋಗಿ ಬಂದಿದ್ದೀರಾ ಸೆನ್ಸಾರ್? ಐ ವಾಂಟ್ ಟು ನೋ. ಒಂದು 2 times ಹೋಗಿದೆ ಮೇಡಮ್. ಇಲ್ಲೊಂದು ಟೈಮ್ 3 times, ಟೋಟಲ್ 3 times ಅಂಡ್ 3 times ಹೋಗಿದ್ದೆ. ಬಟ್ ಅವ್ರದೇ ಒಂದು ಗೈಡ್ಲೈನ್ಸ್ ಗಳಲ್ಲಿ ಅವರು ಸೆನ್ಸಾರ್ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ರಿವೈನ್ಸ್ ಕಮಿಟಿಗೆ ಆರ್ಸಿಗೆ ಹಾಕಿದಾಗ ಆರ್ಸಿನೇ ಬೇರೆ ಟೀಮ್ ಇರುತ್ತೆ. ಇಲ್ಲಿ ಒಂದು 4 ಜನ 5 ಜನ ನೋಡಿದ್ರೆ ಅಲ್ಲೇ 10 ಜನದ 15 ಜನ ಸಿನಿಮಾ ನೋಡ್ತಾರೆ. ಸೊ ಆ ಗೈಡ್ಲೈನ್ಸ್ ಎಲ್ಲ ಏನೇನು ಇರುತ್ತೆ, ಸೊ ಅದನ್ನೆಲ್ಲ ನಾವು ಕೇಳಬೇಕು. ಅಂಡ್ ದೆನ್ ಅದಾದ್ಮೇಲೆ ಪಾಪ ಅವ್ರು ಯಾರು ಏನು ನನಗೆ ತೊಂದರೆ ಕೊಡಬೇಕು ಅಂತ ಯಾರು ಇಂಟೆನ್ಸಿಟಿಯಿಂದ ಕೊಟ್ಟಿಲ್ಲ. ಅದು ಎಲ್ಲಿಂದ ಏನು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಸೆನ್ಸಾರ್ ಗೈಡ್ಲೈನ್ಸ್ ಅಲ್ಲಿ ನನಗೆ ಮಾಡಿಕೊಟ್ರು ಮೇಡಮ್. ಸಿನಿಮಾ ಲಿಬರ್ಟೀಸ್ ಇಟ್ಕೊಂಡೇ ಮಾಡಿರೋದಲ್ವಾ ನೀವು? ಒಂದು ಕಡೆ ಆದರೆ ಸಿನಿಮಾ ಲಿಬರ್ಟೀಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ನೀವು ಸೆನ್ಸಾರ್ಶಿಪ್ ಗೈಡ್ಲೈನ್ಸ್ ಇಟ್ಕೊಂಡೇ ಸಿನಿಮಾ ಮಾಡ್ತೀರಲ್ಲ? ಹೌದು. ಕೆಲವು ಮೇಡಮ್ ನಾವೇನ್ ಮಾಡ್ಬಿಡ್ತೀವಿ, ಕೆಲವು ಫೋರ್ಸ್ಗೆ ಸೀನ್ಗಳು ತೆಗಿಬೇಕಾದ್ರೆ, ಕೆಲವು ಬ್ಲಡ್ ಶೇಡು, ಕೆಲವು ಆಕ್ಷನ್ ಅಲ್ಲಿ, ಆಮೇಲೆ ಕೆಲವು ಡೈಲಾಗ್ಸ್ಗಳು ಅಂತವೇನ್ ಮಾಡ್ತಾರೆ, ಯಾರಿಗೂ ಹರ್ಟ್ ಆಗಬಾರ್ದು, ಯಾರಿಗೂ ಅಬ್ಯೂಸ್ ಆಗಬಾರ್ದು, ಯಾರಿಗೂ ನೋವಾಗಬಾರ್ದು, ಜಾತಿಗಳಾಗ್ಲಿ, ಬೇರೆ ಕೋಮುಗಳ ಗಲಭೆ ಆಗಲಿ, ಹೆಣ್ಮಕ್ಳಿಗೆ ಅಬ್ಯೂಸ್ ಮಾಡೋದಾಗ್ಲಿ, ಬೇರೆ ಯಾವುದು ಅದು ಇರಬಾರ್ದು ಅನ್ನೋದು ಗೈಡ್ಲೈನ್ಸ್ ಅದು. ಎಸ್, ಇಲ್ಲ ಅಗ್ರಿ. ಸೊ ಅದನ್ನ ಅವರು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅದ್ರ ಬಗ್ಗೆನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆ ಥರನೇ ಅದು ಆರ್ಸಿ ಸಿನಿಮಾ ನೋಡೋದು. ಅದು ಓಕೆ. ಬಟ್ ನಾನು ಕೇಳ್ತಾ ಇರೋದು, ನೀವು ಅದನ್ನ ಫಿಲಮ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮಲ್ಲಿ ಸೆನ್ಸಾರ್ಶಿಪ್ ಗೈಡ್ಲೈನ್ಸ್ ಮನಸ್ಸಲ್ಲಿ ಇರುತ್ತಾ ಅಂತ? ಇಲ್ಲ ಮೇಡಮ್, ಕೆಲವು ಇರುತ್ತೆ, 100% ಇರುತ್ತೆ. ಅದ್ರ ಮೇಲೂ ಮೀರಿ ಹಂಗೆ ಮಾಡಿದಾಗ ಕೆಲವು ಪಾಯಿಂಟ್ಗಳು ನಾವು ತೆಗಿಲೇಬೇಕಾಗಿತ್ತು. ಅದಕ್ಕೆ ನಾನು ಇದರಲ್ಲಿ ಟ್ರೈಲರ್ ಅಲ್ಲಿ ಹಿಂದಿನ ದಿನ ಇದಾಯ್ತು. ಸೊ ಮತ್ತೆ ಮಾಡೋಣ ಸರ್, 6 hours ಕೊಟ್ಟರು ನನಗೆ ಫಾಸ್ಟ್. ಅವರೇ ಇದು ಮಾಡಿ ಈ ಕ್ಯಾರಿ ಅಂದ್ಬಿಟ್ಟು ಕೊಟ್ಟರು. ನನಗೇನು ಆ ಥರದ್ದು ಯಾವುದು ತೊಂದರೆ ಕೊಡಲಿಲ್ಲ, ಕೊಟ್ಟರು, ಸ್ಟಾರ್ಟ್ ಆಯ್ತು. Reshma, yeah, you've been the youngest in the whole lot of this whole movie, yeah. But still, idr bagge kind of controversies that kept arising. What did you feel as a young actor who's just, who's trying to strive and work around in different languages, ಪ್ರಯತ್ನ ಪಡ್ತಾ ಇದೆಯಾ ಈ ಟೈಮಲ್ಲಿ? ಇದೆಲ್ಲ ಒಂದು ಫಿಲಮ್ಮು, ಓಕೆ, ದೇ ಮೈಟ್ ನಾಟ್ ಟಾಕ್ ಅಬೌಟ್ ರೇಷ್ಮಾ, ಬಟ್ ರೇಷ್ಮಾಗೆ ಈ ಫಿಲಮ್ ಕಾಂಟ್ರವರ್ಸೀಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಟ್ ವಾಸ್ ಸಮಥಿಂಗ್ ನ್ಯೂ, ಡೆಫಿನೆಟ್ಲಿ. ಫಸ್ಟ್ ಟೈಮ್ ಈ ಥರ ನಾನು ನೋಡ್ತಿರೋದು. ಬಟ್ ಅಟ್ ದ ಸೇಮ್ ಟೈಮ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ನಮ್ಮ ಟೀಮ್ ಎಷ್ಟು ಶ್ರಮ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ, only to entertain the audience. And director sir, Prem sir, every creative process comes with a big greater vision. So he has a great vision which is not intended to hurt anybody. So yes, ಅವ್ರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡಿರ್ತಾರೆ. ಬಟ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನೋಡೋಕ್ಕೆ ಜನರ ಪರ್ಸ್ಪೆಕ್ಟಿವ್ ಏನಿತ್ತು ಅಂತ. ಬಿಕಾಸ್ ನಾವೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡಿರ್ತೀವಿ. ಸೊ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಬಂದಾಗ ಆ್ಯಸ್ ಅ ಕ್ರಿಯೇಟರ್ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ವಿ ರೆಸ್ಪೆಕ್ಟ್ ದ ಆಡಿಯನ್ಸಸ್ ಒಪಿನಿಯನ್ಸ್ ಆ್ಯಂಡ್ ಫೀಡ್ಬ್ಯಾಕ್ಸ್. ಇಫ್ ಇಟ್ ತುಂಬ ಲೈಕ್
ಓಕೆ ಪ್ರೊಲಾಂಗ್ ಆಗ್ತಿದೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ವಿ ಹ್ಯಾವ್ ಟು ವ್ಯಾಲ್ಯೂ ಆ್ಯಂಡ್ ವಿ ಹ್ಯಾವ್ ಟು ಚೇಂಜ್ ಇಟ್. ಆ್ಯಂಡ್ ಸರ್ ಟೈಮೇ ತೊಗೊಂಡಿಲ್ಲ, ಓಕೆ ನಿಮ್ಮೆಲ್ಲರಿಗೂ ಬೇಜಾರಾಯ್ತಾ, ವಿ ವಿಲ್ ರೆಕ್ಟಿಫೈ ಇಟ್ ದೆನ್ ಆ್ಯಂಡ್ ದೇರ್ ಅಂತ ಇಮ್ಮಿಡಿಯೇಟ್ಲಿ ಚೇಂಜ್ ಮಾಡಿದ್ರು. ಆ್ಯಂಡ್ ಎಲ್ಲರನ್ನ ಅಡ್ರೆಸ್ಸು ಮಾಡಿದ್ರು, ಏನೋ ಇಗ್ನೋರ್ ಮಾಡಿದ್ರು, ಆ ಥರ ಮಾಡೇ ಇಲ್ಲ ನಮ್ಮ ಟೀಮ್. ಸೊ ಐ ರಿಯಲಿ ರೆಸ್ಪೆಕ್ಟ್ ಫಾರ್ ದ ಎಂಟೈರ್ KD ಟೀಮ್ ಇದು ತಕ್ಷಣ ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ. ಸೊ ದಟ್ಸ್ ವೇರ್ ಐ ಆಲ್ಸೋ ಲರ್ನ್ ದಟ್ acceptance is also important, and we have to accept and move on and see the positive side also. ಸೊ ನೈಸ್ಲಿ ಸೆಟ್ ಸರ್. ಅದ್ರಲ್ಲಿ ಒಂದೇನಂದರೆ ಒಂದು ಬಿಫೋರ್ ವಿ ಮೂವ್ ಆನ್ ಟು ಅಬೌಟ್ ದ ಸಬ್ಜೆಕ್ಟ್, ಇದು ನಿಮ್ಮದು ಇದು ಈ ಕಾರಣದಿಂದ ಇಂಪ್ಯಾಕ್ಟ್ ಆನ್ ದ ಸಿನಿಮಾ, ಬಿಕಾಸ್ ಆಡಿಯನ್ಸಿಗೆ ತರೋಷ್ಟರೊಳಗೆ ಇಷ್ಟೊಂದು ಬಗ್ಗೆ ಮಾತಾಡಿದರು ಜನಗಳು, ಇದ್ರ ಬಗ್ಗೆ ಏನಪ್ಪ ಇದು ಬರೀ ಕಾಂಟ್ರವರ್ಸಿಸಲ್ಲೇ ಅಂತ ನೀವು ತಲುಪೋ ಅಷ್ಟರೊಳಗೆ ಇಷ್ಟೆಲ್ಲ ಆದಮೇಲೆ ಸ್ಟಿಲ್ ಪ್ರೇಮ್ ಫಿಲಮ್ ಅಂತ ಬರ್ತಾರಾ, ಅಥವಾ ಆಡಿಯನ್ಸ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈ ಥರ? ಇಲ್ಲ, ಆಲ್ಮೋಸ್ಟ್ ಅಲ್ಲ ಮೇಡಮ್. ನೆನ್ನೆ ನಾನು ಒಂದು ಇದಕ್ಕೆ ಹೋಗಿದ್ದೆ ಕುಮಾರನ್ ಅವ್ರು ಭೇಟಿ ಮಾಡೋಕ್ಕೆ. ಸೊ ಆ ಭೇಟಿ ಮಾಡ್ಬೇಕಾದ್ರೆ ಸುಮಾರು ಸಿಕ್ಕಾಬಿಡ ನಾನು ಹೋದ ತಕ್ಷಣ ಅಣ್ಣ ಯಾವಾಗ ರಿಲೀಸು ಏನು ಸೆನ್ಸಾರ್ ಪ್ರಾಬ್ಲಮ್ ಆಯ್ತು ಅಂತ, ಅಣ್ಣ ಯಾವಾಗ ರಿಲೀಸು, ಎಲ್ಲರೂ ಒಂದೇ ಕೂಗು. ಎಲ್ಲರೂ ಅಷ್ಟೇ ತುಂಬ ವೆಯ್ಟ್ ಮಾಡ್ತಿದ್ದಾರೆ, ತುಂಬ ಕಾಯ್ತಾರೆ KD ರಿಲೀಸ್ ಅಂತ. ಎಲ್ಲರಿಗೊಂದು ಕುತೂಹಲ ಅಂತ ಇದ್ದೇ ಇದೆ. ಸೊ KD ರಿಲೀಸ್ ಯಾವತ್ತೂ ಅದನ್ನು ನನ್ನ ಬಗ್ಗೆ ಬ್ಯಾಡಾಗಿ ಯಾರು ಥಿಂಕ್ ಮಾಡಲ್ಲ. ಬ್ಯಾಡಾಗಿ ಥಿಂಕ್ ಮಾಡೋದು ಮೇಡಮ್ ಒಂದು 5% ಇರಬೇಕು. 95% ನನಗೆ ಒಳ್ಳೆ ಥಿಂಕ್ ಮಾಡಿದ್ರೆ 95ಅಲ್ಲಿ 5% ಬ್ಯಾಡಾಗಿ ಥಿಂಕ್ ಮಾಡೋರು ಇರಲೇಬೇಕು. ಯಾಕೆಂದ್ರೆ ಇದ್ದಷ್ಟು ತುಂಬ ಒಳ್ಳೇದು. ಗುಡ್, ಯು ಪಾಸಿಟಿವ್ ಅಬೌಟ್ ಯೋರ್ ಸೆಲ್ಫ್, ಅದು ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಕಮಿಂಗ್ ಟು ದ ಸಬ್ಜೆಕ್ಟ್, ಎಲ್ಲೋ ಒಂದು ಕಡೆ ಯಾವಾಗಲೂ ಕರಿಯಾ ಪ್ರೇಮು ಅಂದರೆ ಪ್ರೇಮ್ ಆಫ್ ಕರಿಯಾ ಫೇಮ್ ಅಥವಾ ಜೋಗಿ ಪ್ರೇಮ್, ಎವ್ರಿ ಒನ್ ಸ್ವಲ್ಪ ದಿವಸ ಅದನ್ನು ಆ ಮುಚ್ಚನ್ನ ಎಲ್ಲೋ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ವಿ. ಲಾಂಗ್ ಅನ್ಬೇಕು, ಪ್ರೇಮ್ ಹೆಸರಲ್ಲಿ ಅದು ಲಾಂಗು. ಆ ಲಾಂಗ್ನ ತುಕ್ಕಿಡೋರ್ಗೂ ಬಿಸಾಕ್ಬಿಟ್ಟಿದ್ರಿ. ಯಾಕೋ ವರ್ಕ್ ಆಗ್ತಾ ಇಲ್ಲ, ನನ್ನ ಆ ಲಾಂಗ್ ವಾಪಸ್ ತರಬೇಕು ಅಂದ್ಬಿಟ್ಟು ಶಾಣೆ ಹಿಡಿದ್ಬಿಟ್ಟು ವಾಪಸ್ಸು ಧ್ರುವ ಕೈಲಿ ಕೊಟ್ಬಿಟ್ರು. ನಾನು ಒಂದೊಂದು ಟೈಮಲ್ಲಿ ಒಂದೊಂದರ ಸಿನಿಮಾ ಮಾಡಿದ್ದೀನಿ ಮೇಡಮ್. ಕರಿಯಾ, ಅಂಡರ್ವರ್ಲ್ಡ್ ಅಂಡ್ ಎಕ್ಸ್ಕ್ಯೂಸ್ ಮಿ ಲವ್ ಸ್ಟೋರಿ, ಜೋಗಿ ಇಸ್ ಮದರ್ ಸೆಂಟಿಮೆಂಟ್ ಅಂಡ್ ದೆನ್ ಬೇಸ್ಡ್ ಆನ್ ರಿಯಲ್ ಇದನ್ನ ಇಟ್ಕೊಂಡು, ಅಂಡ್ ಅದಾದ್ಮೇಲೆ ಅಪ್ಪೋರ್ ಇಟ್ಕೊಂಡು ಮಾಡಿದೆ, ನಾನು ಆ್ಯಕ್ಟ್ ಮಾಡಿದೆ, ಪ್ರೀತಿ, ಡಿಫ್ರೆಂಟ್ ಕೈಂಡ್ ಆಫ್ ಅಲ್ಲಿ ಬಂದೆ ಮೇಡಮ್. ಬಟ್ ಒಂದೊಂದು ಟೈಮಲ್ಲಿ ಒಂದು ಸ್ವಲ್ಪ ಬಿಟ್ಬಿಟ್ಟಿರ್ತೀರ ಅದನ್ನ. ಹೌದು, ಆ ಲಾಂಗ್ ನಾವು ಸ್ವಲ್ಪ ಅದಕ್ಕೆ ರೆಸ್ಟ್ ಕೊಟ್ಟಿರ್ತೀರ. ಅದನ್ನ ಮತ್ತೆ ಸೊ ಅಡಾಪ್ಟೇಷನ್ ಮಾಡಿದೆ. ಹೆಂಗ್ ಮಾಡಿದೆ ಅಂತಂದ್ರೆ ಈ ಪಾತ್ರ, ಆಮೇಲೆ ಅದು 90s 80s ಎಲ್ಲ 90s 70s 75 80s ಅಲ್ಲಿ ನಡೆದಿದ್ದು ಒಂದು ರಿಯಲ್ ಸ್ಟೋರಿ ಮೇಡಮ್. ಅದನ್ನ ಇಟ್ಕೊಂಡು ಸೊ ಇವನ್ ಮೇಲೆ ಅಡಾಪ್ಟ್ ಮಾಡಿದ್ರೆ, ಧ್ರುವನ್ ಮೇಲೆ ಅಡಾಪ್ಟ್ ಮಾಡಿದ್ರೆ ಚಂದ ಅಂತ ಅದನ್ನ ತಗೊಂಡು ಪೇಸ್ಟ್ ಮಾಡಿದೆ. ಬಟ್ ಈಸ್ ಗುಡ್ ಫ್ಯಾಮಿಲಿ. ಬಟ್ ವೈ ಡಿಡ್ ಯು ಥಿಂಕ್ ಆಫ್ ಧ್ರುವ? ವೈ ವಾಸ್ ಹಿ ದ ಚಾಯ್ಸ್ ಫಾರ್ ಯೋರ್ ಫಿಲಮ್ ಲಾಂಗ್? ನನಗೆ ಧ್ರುವ ಬಂದ್ಬಿಟ್ಟು ಮೇಡಮ್ ಯಾವಾಗಲೂ ಕೇಳ್ತಿದ್ದ, ಯಾವಾಗಲೂ ಬರ್ತಿದ್ದ ನನ್ನ ಹತ್ರ, ನನ್ನ ಆಫೀಸಿಗೆ ಬರುವ ಸುಮಾರು ಒಂದು 3-4 ವರ್ಷ ಬಂದ ಮೇಡಮ್. ಅವನು ಲೈಕ್ ಮೈ ಬ್ರದರ್, ನನ್ನ ತಮ್ಮಂತ. ಲಾಂಗ್ ಇಟ್ಕೊಂಡೆ ಬಂದ? ಬಂದು ಅಣ್ಣ ಒಂದು ಪಿಕ್ಚರ್ ಮಾಡೋಣ, ಅಣ್ಣ ನಾನೊಂದು ಪಿಕ್ಚರ್ ಮಾಡೋಣ, ಅಣ್ಣ ನಾನೊಂದು ಪಿಕ್ಚರ್ ಮಾಡೋಣ. ನಾನು ಅದೇ ಮಾಡೋಣ ಇರೋ ಹೇಳ್ತೀನಿ ಒಂದು ಸ್ವಲ್ಪ ಕಮಿಟ್ಮೆಂಟ್ಗಳು ಹೇಳ್ತೀನಿ ಮಾಡೋಣ ಅಂತ. ಕೊನೆಗೆ KVN ಅವರು ಕೇಳಿದ್ರು, ಪ್ರೇಮ್ ಅವರೇ ಒಂದು ಸಿನಿಮಾ, ಸರಿ ಓಕೆ ಡೂ ಇಟ್ ಮಾಡುವ, ಸೊ ಗಿವ್ ಸಮ್ ಟೈಮ್ ಅಂತ. ಅದಾದ್ಮೇಲೆ ತಿರುಗಿ ಒಂದ್ಸರಿ ಬಂದ, ಅಣ್ಣ ಏನೋಣ ಪಿಕ್ಚರ್ ಹಂಗೆ, ಕರಿಯಾ ಹೆಂಗೆ, ಜೋಗಿ ಹೆಂಗೆ, ಜೋಗಯ್ಯ ಹೆಂಗೆ, ಆ ಥರ ಒಂದು ಕಥೆ ಇಲ್ವಣ ನಿಮ್ಮ ಹತ್ರ? ಇಲ್ಲ ಇದೆ ಹೇಳ್ತೀನಿರೋ. ಸೊ ಒಂದು ಸ್ಟೋರಿ ಲೈನ್ ಇದೆ, ಅದು ಬಂದ್ಬಿಟ್ಟು ನಿನಗೆ ರಿಯಲ್ ಸ್ಟೋರಿ, ಅದನ್ನ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ, ನಿನ್ನ ಬಾಡಿ ಲ್ಯಾಂಗ್ವೇಜ್ಗೆ ನಿನಗೆ, ಬಟ್ ನೀನು ಸಣ್ಣ ಬಾ, ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಅದನ್ನ ಅಡಾಪ್ಟ್ ಮಾಡಿದ್ರು. ಬಟ್ ಆ ಕತೆ ಬಂದ್ಬಿಟ್ಟು ನಾಟ್ಲೈಕೆ ಮಚ್ಚು ಅಂತೇನಿಲ್ಲ, ಆ ಸ್ಟೋರಿ ಬಂದ್ಬಿಟ್ಟು ಫ್ಯಾಮಿಲಿ, ಅದು ಕನೆಕ್ಟ್ ಆಗುತ್ತೆ. ಎಲ್ಲ ಗೊತ್ತು, ಅದು ಎಲ್ಲ ಇದ್ರೊಳಗೂ ಹೇಳಿದ್ದೀರಾ. ಬಟ್ ನೀವು ಬೇವ್ರು ಸುರಿಸೋಷ್ಟು ರಕ್ತ ಸುರಿಸಿದೆ ಅಲ್ಲಿ, ಸುರಿಸಿದ್ರ ಅಟ್ಲೀಸ್ಟ್. ಅಗ್ರಿ ಒಪ್ಕೋತೀನಿ. ಅದ್ರ ಮೇಲೆ ಸರ್ ಅದೇ ಹೇಳ್ತಿದ್ರು, ಬಕೆಟಲ್ಲಿ ತಂದು ಹಾಕೋರು ಅಂತ. ಬಕೆಟಲ್ಲಿ ಯಾಕೆ ತಂದು ಹಾಕ್ತಿದ್ವಿ ಅಂದ್ರೆ ಮೇಡಮ್, ಅದು ರೈನು, ಅದು ರಕ್ತ ಮಳೆನಾ? ಅಲ್ಲ, ಇದನ್ನ ಹಾಕ್ತಿದ್ವಿ ಕೈಯಲ್ಲಿ ಹಾಕ್ತಾರೆ ರೈನ್ ಅಂತ, ರೆಡಿ ಸೌಂಡ್ ರೈನ್ ಅಂದ ತಕ್ಷಣ ಅದು ಹೋಗ್ಬಿಟ್ಟಿರೋದು. ಅದು ಅಷ್ಟು ಮತ್ತೆ ತಿರ್ಗಿ ಅದನ್ನ ಆದ್ಮೇಲೆ ಗ್ರಾಫಿಕ್ಸ್ ಮಾಡೋಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾವೇನ್ ಮಾಡ್ಬಿಟ್ಟಿದ್ವಿ, ಬಕೆಟಲ್ಲಿ ಒಂದು ಬಕೆಟ್ ಕಬಿಟ್ಟಿದೆ,
ರೈನ್ ಅಂತ ಹೇಳ್ತಿದ್ದೆ ಫಸ್ಟ್, ರೈನ್ ಅಂತ ಹೇಳಿ ರೈನ್ ಸ್ಟಾರ್ಟ್ ಆದ್ಮೇಲೆ ತೆಗೆದು ಮಗ ಆಕ್ಷನ್ ಅಂದ್ಬಿಟ್ರೆ ಇಲ್ಲ ನೋಡ್ಬಿಟ್ರೆ ಅದು. ಅದಕ್ಕೆ ರಮೇಶ್ ಸರ್ ರೇಗಿಸೋರು ನನ್ನ. ಅಯ್ಯಪ್ಪ ಏನ್ ಧ್ರುವ ಅಟ್ಲೀಸ್ಟ್ ಒಂದು ಅರ್ಧಕ್ಕಾದ್ರೂ ಒಂದು ಮಾಸ್ ಇದ್ರೊಳಗೆ ಒಂದು ಸ್ವಲ್ಪ ಬ್ಲಡ್ ನೋಡಿದ್ರು. ರಮೇಶ್ ಅರವಿಂದ್ ಕೆರಿಯರ್ ಅಲ್ಲೇ ಬ್ಲಡ್ ನೋಡಿರ್ಲಿಲ್ವಲ್ಲ ಸರ್. ರಮೇಶ್ ಸರ್ ಇಸ್ ಡಿಫರೆಂಟ್ ಕ್ಯಾರೆಕ್ಟರ್. ಅದಕ್ಕೆ ಹೇಳಿದ್ದು ರಮೇಶ್ ಅರವಿಂದ್ ನ ಬ್ಲಡ್ಡೇ ನೋಡ್ದೇ ಇರೋರು, ನೀವು ಅವ್ರ ಮುಂದೆ ಎಷ್ಟು ವರ್ಷ ಏನು ನೋಡ್ದೇ ಇರೋ ಅದನ್ನ ಒಂದೇ ಫಿಲಮ್ ಅಲ್ಲಿ ಮೇಡಮ್ ಈ ಸಿನಿಮಾ ನೋಡಿದ್ರೆ ಸಂಜು ಬಾಬಾ ತಗೊಳ್ಳಿ ಡಬಲ್ ಸೈಡ್, ಧ್ರುವ ತಗೊಳ್ಳಿ ಡಬಲ್ ಸೈಡ್, ರಮೇಶ್ ಅರವಿಂದ್ರ ತಗೊಳ್ಳಿ ಡಬಲ್ ಸೈಡ್. ನಿಮ್ಗೆ ಕ್ಯಾರೆಕ್ಟರ್ ಸಿನಿಮಾ ನೋಡ್ತಾ ಇದ್ರೆ ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಮೇಡಮ್, ಎಲ್ಲ ಡಬಲ್ ಸೈಡ್ಗಳು ಹೋಗ್ತಾ ಇರ್ತಾರೆ ನಿಮ್ಗೆ. ಸ್ವಾತ್ರ ಮಾಡಿದ್ವಿ. ಬಟ್ ಸ್ಟಿಲ್ ಈವನ್ ರವಿಚಂದ್ರನ್ ಪಾಪ ರೋಸು ಫ್ರೂಟ್ಸ್ ಅಲ್ಲೇ ಮುಗಿಸ್ತಾ ಇದ್ರು. ಅವ್ರು ಬೆಂಕಿ ಮನೆಯೆಲ್ಲ ಇರಿಸಿದ್ವಿ ಮೇಡಮ್. ಹೇಗೆ ಇದು? ಹೌ ಡಿಡ್ ಯು ಕನ್ವಿನ್ಸ್? ನಂಗೆ ವೆರಿ ಅಂದರೆ ತುಂಬ ಕ್ಯೂರಿಯಸ್. ಏನು ಗೊತ್ತಾ, ರಮೇಶ್ ಅರವಿಂದ್ನ ಈ ಪಾತ್ರಕ್ಕೆ ಅಥವಾ ರವಿಚಂದ್ರನ್ ಫಸ್ಟ್ ನನ್ಗೆ ಅನಿಸುತ್ತೆ ನನಗೂ ಇಂಟ್ರೆಸ್ಟ್ ಇದೆ ಅಂತ ಒಂದು ಮನಸ್ಸಲ್ಲಿ ಅನಿಸುತ್ತೆ. ಬಟ್ ರಮೇಶ್ ಅರವಿಂದ್ ಕನ್ವಿನ್ಸ್ ಮಾಡಿರೋದು ನನಗೆ ಒಂಥರ ತುಂಬ ಇಲ್ಲ. ರಮೇಶ್ ಸರ್ಗೆ ಫಸ್ಟ್ ಅವ್ರಿಗೆ ಕುತ್ಕೊಂಡು ಕತೆ ಹೇಳಿದಾಗ, ಕತೆ ಹೇಳಿಸಿದ್ದೆ ನಾನು ಹುಡುಗನ ಕೇಳಿ. ನಾನು ಸಾಮಾನ್ಯ ನಾನು ಯಾರಿಗೂ ಕತೆ ಹೇಳೋದು. ಕತೆ ಹೇಳಿಸಿದಾಗ ಗುರುವೆ ಏನು ಗುರುವೆ ಹಿಂಗಿದೆ ಇದು, ತುಂಬ ಚೆನ್ನಾಗಿದೆ ಗುರುವೆ, ಹಂಗೆ ಹೆಂಗೆ ಸರ್ ಅಷ್ಟು ಮಾತ್ರ ಮಾಡಿ ಮಿಕ್ಕಿದ್ ನಾನು ಹೇಳ್ತೀನಿ ನಿಮ್ಗೆ ಅಂತ. ಇಲ್ಲೇ ಇಟ್ಟಿದ್ದೀರಾ ಗುರುವೆ, ಹೇಳ್ಬಿಡಿ ಗುರುವೆ ಇಲ್ಲೇ ಅಂದ್ರು. ಇಲ್ಲ ಸರ್ ನಾನು ಶೂಟ್ ಮಾಡುವಾಗ ಹೇಳ್ತೀನಿ, ಇಲ್ಲೇನು ಹೇಳಲ್ಲ ನಿಮ್ಗೆ ನಾನು ಅಂದೆ. ಓ ಗುರುವೆ ಎದ್ರಲ್ಲೇನು ಸಸ್ಪೆನ್ಸ್ ಇಟ್ಟಿದ್ದೀರಾ ಗುರುವೆ, ಹೇಳ್ಬಿಡಿ ಗುರುವೆ ದಯವಿಟ್ಟು. ಇಲ್ಲ ಸರ್ ನೀವು ಇದನ್ನ ಮಾತ್ರ ಈಗೇನು ನಾನು ರೈಟ್ ಹೇಳಿದ ಅದನ್ನ ಮಾತ್ರ ಮಾಡಿ, ಮಿಕ್ಕಿದ್ ನಾನು ಡೈರೆಕ್ಟ್ ಶೂಟ್ ಮಾಡ್ತೀನಿ ನಾನು. ಮೇಡಮ್ ಅವರು ಡಬಲ್ ಸೈಡ್ ಇದ್ರದಲ್ಲಿ ಅವಾಗ ಅಲ್ಲಿ ಬಂದಾಗ ಹೇಳಿದ್ರು, ಓ ಗುರುವೆ ಹಿಂಗೆಲ್ಲ ಇದೆ ಇದು, ಏನ್ ಗುರುವೆ ನೀವು ಎಲ್ಲೆಲ್ಲೋ ಇಡ್ತಾ ಇದ್ರಲ್ಲ ಗುರುವೆ ನೀವು ಅನ್ಕೊಂಡು. ಈ ತರ ಮೇಡಮ್ ಒಂದು ಆಶ್ಚರ್ಯಕರವಾದ ದಿವಸಗಳು. ನಾನು ಯಾಕೆ ಕಲಾವಿದರಿಗೆ ಆ ಟೈಮಲ್ಲಿ ಹೇಳಕ್ ಹೋಗಲ್ಲ, ಆರ್ಟಿಸ್ಟ್ಗಳಿಗೆ ಹೇಳಕ್ ಹೋಗಲ್ಲ ಅಂದ್ರೆ ಅಲ್ಲೇ ಒಂದು ಸಸ್ಪೆನ್ಸ್, ಅವ್ರಿಗೆ ಹೇಳೋದು ಸಸ್ಪೆನ್ಸ್ ಡ್ರಾಪ್ ಆಗಿ ಇದಾಗುತ್ತೆ ಅಂತ ಒಂದು. ಆಮೇಲೆ ತುಂಬಾ ಅದ್ಭುತವಾಗಿ ಮಾಡಿದ್ರು ಮೇಡಮ್, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ಯಾವಾಗ್ಲೂ ಅಷ್ಟೇ. ಹೇ ಗುರುವೆ ಏನ್ ಗುರುವೆ ಇನ್ಸ್ಪಿರೇಷನ್ ನಮ್ಗೆ ಅವ್ರು ರಮೇಶ್ ಸರ್. ಇನ್ ರವಿ ಸರ್ ನೀವು ಕೇಳಂಗೇ ಇಲ್ಲ. ರವಿ ಸರ್ಗೆ ಬೆಂಕಿ ಓಪನಿಂಗ್ ಶಾಟ್ ಎಲ್ಲ ಇದಾಯ್ತು, ಗಾಡಿ ಇತ್ತು ಸರ್, ಹಿಂಗ್ ಬೆಂಕಿ ಹತ್ತಿ ಜೀಪ್ ಈ ಜೀಪ್ ಬಂದು ಹತ್ತು ನಿಂತ್ಕೋಬೇಕು ಸರ್ ಅಂತೆ. ಹೋಗಲೇ ಡೂಪ್ ಮಾಡ್ಕೊ ನೀನು ಸರ್. ಕ್ಯಾಮ್ರಾ ನೋಡಿ ಇಲ್ಲಿ ಇರ್ತದೆ, ಇಲ್ಲಿ ಕ್ಯಾಮ್ರಾ ಇರ್ತದೆ, ಇಲ್ಲೊಂದು ಕ್ಯಾಮ್ರಾ ಇರ್ತದೆ, ಅಲ್ಲೊಂದು ಕ್ಯಾಮ್ರಾ ಇರ್ತದೆ, ಅವೆಲ್ಲ ಮಾಡಲ್ಲ ನಾನು. ನಿಮ್ಗೆ ತೊಂದರೆ ಆಗ್ದಂಗೆ, ಒಂದು ಚೂರು ನೋಯ್ದಂಗೆ, ನಿಮ್ಗೆ ಏನು ತೊಂದರೆ ಆಗ ಕರ್ಕೊಂಡು ಹೋಗ್ತೀನಿ ನಾನು. ಯಪ್ಪ ನಿನ್ನ ಹತ್ರ ಲವ್ ಏಜ್ ಆಗಿದೆ ಕಣೋ ಫ್ರೆಂಡ್ ನನಗೆ, ನೀನ್ ಏನೋ ಲೋ ಅಂದ್ರೆ ಬನ್ನಿ ನಾಚಿಕೆ ಆಯ್ತು ನೀವು ಅಂದ್ಬಿಟ್ರೆ ನಾನ್ ಫ್ಯಾನ್ ಇದ್ದೀನಿ ನಿಮ್ಗೆ, ಬನ್ನಿ ದಯವಿಟ್ಟು ಅಂದ್ಬಿಟ್ಟು ಹಚ್ಚಿ ಮೇಡಮ್ ಮಾಡಿದ್ರು. ಇಲ್ಲ ನನ್ನ ಮಗ ಹೆಂಗಾರು ಮಾಡಿ ಪಂಪ್ ಹೊಡ್ಬಿಟ್ಟು ಮಾಡಿಸ್ಬಿಡ್ತೀಯಲ್ಲ ನಮ್ಗೆ ತಲೆ ಕೂದಲ ಹಿಡ್ಕೊಂಡು. ಸೊ ಆ ಕಾಸ್ಟ್ಯೂಮ್ ರೆಡಿ ಮಾಡ್ಬೇಕಾದ್ರೆ ಮೇಡಮ್ ಅವ್ರಿಗೆ ಒಂದಲ್ಲ ಮೇಡಮ್ ಒಂದು 10 ದಿವಸ 15 ದಿವಸ ಹೋಗಿದ್ದೀನಿ. ರಮೇಶ್ ಸರ್ಗೆ ಅವ್ರಿಗೆ, ರಮೇಶ್ ಸರ್ ಪಾಪ ಬಂದು ಕೂತ್ಕೊಂಡವ್ರು, ಆಯ್ತು ಪ್ರೇಮ ಆಯ್ತು ಪ್ರೇಮ ಅಂತ. ರವಿ ಸರ್ಗೆ ಒಂದ್ ದಿವಸ ಹೋಗೋದು, ತಿರ್ಗಾ ಸರ್ ನಾಳೆಗೆ ಬರ್ತೀನಿ ಸರ್, ಆಯ್ತು. ಇನ್ನೊಂದ್ ದಿವಸ ಹೋಗೋದು, ತಿರ್ಗಾ 3 ದಿವಸ ಬಿಟ್ಟು ಬರ್ತೀನಿ ಸರ್, ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಸರ್. ಒಂದು 10 ಸರಿ ಮಾಡಿದೆ ಮೇಡಮ್. 10 ಸರಿ ಮಾಡೋದು ಕೊನೆಗೆ ಅವ್ರ ಮಿಸ್ಸಸ್ ಎಲ್ಲ ಮನೇಲೆಲ್ಲ ಇದ್ರಲ್ಲಿ, ಇವನೇನ್ ನಾನು ಹೀರೋಯಿನ್ಗಳಿಗೆ ಬಟ್ಟೆ ಚೇಂಜ್ ಮಾಡಿಸ್ಕೊಂಡು ನಾನ್ ಕುತ್ಕೊಂತಿದ್ದೆ ಯಾವಾಗ್ಲೂ. ಈ ನನ್ನ ಮಗ ನನ್ನ ಹಿಡ್ಕೊಂಡವಲ್ಲಪ್ಪ, ಇವನೇನೋ ಕರ್ಮ ನನಗೆ ಅನ್ನೋರು ಅಂದ್ರೆ. ಬಟ್ ಸಪೋರ್ಟ್ ಮಾಡೋದು ಚಂದ, ಅವನೇನೋ ಅನ್ಕೊಂಡಿದ್ದಾನೆ, ನೀನ್ ಮಾಡ್ಬೋದು, ಇವಾಗ ನಿಂದೊಂದು ಸ್ಟೈಲ್ ಇರ್ತದೆ. ಆಮೇಲೆ ನೀನೇ ನನ್ಗೆ ಗೊತ್ತು, ಐ ನೋ ಹೌ ಟು ಯುವರ್ ವಿಜುವಲ್ಸ್, ನನ್ಗೆ ಗೊತ್ತು ನೀನು ಅದ್ಭುತ ವಿಜುವಲ್ ಕನ್ಸ್ಕಾಂಡ್ ಅಂತ ಮಾಡೋದು. ಸೊ ಅದೇ ರೀತಿ ತೋರಿಸ್ತೀವಿ ಮೇಡಮ್. ಬಟ್ ಎಲ್ಲಾ ಪಾತ್ರಗಳು ಸ್ಟಾರ್ಟ್ ಆಗ್ತವೆ ಮೇಡಮ್, ಎಂಡ್ ಆಗಲ್ಲ. ಕೇಳಿಲಿ ಎಲ್ಲಾ ಪಾತ್ರಗಳು ಸ್ಟಾರ್ಟ್ ಆಗ್ತವೆ. ಅದೇ ನೀವೇ ಹೇಳಿದ್ರಲ್ಲ, ಇದು ಟ್ರೈಲರ್ ಅಲ್ಲೇ ಇಷ್ಟು ರಕ್ತ. ನಾನು ಸಿನಿಮಾನ ಟ್ರೈಲರ್ ಅಂತ ಹೇಳಿದಾಗ ಗಿನ್ನೆಸ್ ಬುಕ್ ರೆಕಾರ್ಡ್ ಅಲ್ಲಿ ಹೋಗ್ಬೇಕು ಈ ಟ್ರೈಲರ್ ಅಂತ ಅನ್ಕೊಂಡೆ. ಎಮೋಷನ್ಸ್ ಮೇಡಮ್, ತುಂಬಾ ಎಮೋಷನ್, ಆ ಬ್ಲಡ್ ಎಮೋಷನ್ಸ್ ಮೇಡಮ್. ಬಟ್ ಅದು ಕೇಳ್ಪಟ್ಟೆ, ಎಮೋಷನ್ಸ್ ಅಂತ ಹೇಳಿದಾಗ ಎಷ್ಟು ನೀವು ಅಂದರೆ ಆ್ಯಕ್ಷನ್ನು ಬ್ಲಡ್ ಶೆಡ್ ಎಲ್ಲ ಇದ್ರೂ ಲಾಸ್ಟ್ 20 ಮಿನಿಟ್ಸು ನಿಮ್ಮ ಸಿಗ್ನೇಚರ್ ಸ್ಟೈಲು. ಒಂದು ಕಡೆ ಯಾವಾಗಲೂ ಅಮ್ಮನ ಮಗನ ಸೆಂಟಿಮೆಂಟ್ ತರ್ತಾ ಇದ್ರಿ, ಈ ಸತಿ ಬೇರೆ ರೀತಿ, ಬಟ್ ಅಷ್ಟೇ ಎಮೋಷನ್ಸ್ ತರ್ತಾ ಇದ್ರಿ, ಅಳ್ತಾರೆ ಅಂತ. 100% ಎಲ್ಲೋ ನಮ್ಮ ಹುಡುಗರೇ ಕೆಲವು ಕಡೆ ಎಲ್ಲ ತುಂಬ ಬೇಜಾರ ಆಗುತ್ತೆ ಸರ್. ಸೊ ಅದಕ್ಕೆ ನಾನು ಇವಾಗ ರಕ್ತ ಕಣ್ಣೀರು ಬರ್ತಾ ಅಂತ ರಕ್ತದಲ್ಲಿ ನೀವು ತುಂಬಾ ನೋಡೋರು ಫೀಲ್ ಆಗುತ್ತೆ ಅಯ್ಯೋ ಅಂತ. ಬಟ್ ಅಷ್ಟು ಪ್ರೀತಿ ಮಾಡ್ತಾರೆ ಮೇಡಮ್. ಆ ಕ್ಯಾರೆಕ್ಟರ್ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್, ತುಂಬಾ ಇನ್ನೋಸೆಂಟ್, ತುಂಬಾ ಎದುರು ಕ್ಯಾರೆಕ್ಟರ್. ಸೊ ನಾಟ್ ಲೈಕ್ ರೆಗ್ಯುಲರ್ ಕ್ಯಾರೆಕ್ಟರ್ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಮಾನ್ಯ ಹುಡುಗ. ನಮ್ಮ ಮನೇಲಿ ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗ ಹೆಂಗಿರುತ್ತೆ ಆ ಥರ ಪ್ರೆಸೆಂಟ್ ಮಾಡಿ ಸರ್. ನಾನು ಅದ್ರ ಬಗ್ಗೆ ಡೆಫಿನೆಟ್ ಆಗಿ ಮಾತಾಡಬೇಕು, ನನಗೆ ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ನಾನು ಅಂದರೆ ಇಷ್ಟು ಬಿಗ್ ಆ್ಯಕ್ಟ್ ಅಂದರೆ ಸಮ್ ಆಫ್ ದ ಬಿಗ್ಗೆಸ್ಟ್ ಆ್ಯಕ್ಟರ್ಸ್ ಇನ್ KD, ಅದರೊಳಗೆ ಮಚ್ಚು ಲಕ್ಷ್ಮಿ ಅಂದರೆ ಯು ಸೆಡ್ ದಟ್ ಮಂಜುಳಾ ಆಗಲಿ, ಮಾಲಾಶ್ರೀ ಆಗಲಿ ಅಥವಾ ರಕ್ಷಿತಾ, ಅವ್ರ ಫ್ರೇಮ್ ಇಟ್ಕೊಂಡು ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಯು ಗಾಟ್ ಇನ್ಫ್ಲೂಯೆನ್ಸ್ಡ್ ಆನ್. ಬಟ್ ನಿಂದೇ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಂತ ಇದ್ದಾಗ
ಇವಾಗಿನ ಪಾತ್ರದಲ್ಲಿ ನೋಡಿದ್ರೆ ಈ ತರ ದೇರ್ ಲಾಟ್ ಆಫ್ ಸಟಿಲಿಟಿ ಇನ್ ಟುಡೇಸ್ ಕ್ಯಾರೆಕ್ಟರ್ಸ್, Right. ಎಸ್ಪೆಷಲಿ ವಿತ್ ದ ಹೀರೋಯಿನ್ಸ್. Right. ಫಸ್ಟ್ ಆಫ್ ಆಲ್ ಸ್ಕೋಪೇ ಕೊಡಲ್ಲ ಫಸ್ಟ್, ಬಟ್ ವಿತ್ ಪ್ರೇಮ್ ಹಿ ನ್ಯೂ ದಟ್ ಹಿ ಬ್ರಿಂಗ್ಸ್ ದ ವುಮೆನ್, ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ಸ್ Yeah. ಅಂತ. ಸೊ ವೆನ್ ಯು ಹ್ಯಾಡ್ ಟು ಪ್ಲೇ, ಹೌ ಡಿಡ್ ಯು ಗೋ ಅಬೌಟ್, ಅದು ಇಂಪಾರ್ಟೆಂಟ್ ಆಗಿತ್ತು. ನೀವು ಹೇಳ್ದಂಗೆ ಸರ್, ಐ ಥಿಂಕ್ ಐವ್ ನೋಟಿಸ್ಡ್ ಎಲ್ಲ ಸಿನಿಮಾಲ್ಲೂ ಎಕ್ಸ್ಕ್ಯೂಸ್ ಮೀ ಆಗಿರಲಿ ಅಥವಾ ಏಕಲವ್ಯನೇ ಆಗಿರಲಿ, ಹೀರೋಯಿನ್ ಕ್ಯಾರೆಕ್ಟರ್ನು ಹಿ ಮೇಕ್ ಶ್ಯೂರ್ ದಟ್ ಇಟ್ ಹೋಲ್ಡ್ಸ್ ಇಟ್ಸ್ ಓನ್ ವ್ಯಾಲ್ಯೂಸ್. ಸುಮ್ಮನೆ ಹಾಕಬೇಕು ಅಂತ ಹಾಕಲ್ಲ, ಇಟ್ ಹೋಲ್ಡ್ಸ್ ಇಟ್ಸ್ ಓನ್ ವ್ಯಾಲ್ಯೂಸ್. ಆ್ಯಂಡ್ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಅಫ್ಕೋರ್ಸ್ ಐ ಟುಕ್ ದೆಮ್ ಆ್ಯಸ್ ಇನ್ಸ್ಪಿರೇಷನ್ಸ್, ಯಾಕಂದರೆ ಸರ್ ಹೇಳಿದ್ದೆ ರೆಫರೆನ್ಸ್ ಹಂಗಿತ್ತು. ಬಟ್ ಐ ಆಲ್ಸೋ ಮೇಡ್ ಶ್ಯೂರ್ ಟು ಬ್ರಿಂಗ್, ಆಸ್ ಯು ಸೆಡ್, ನನ್ನ ಕಾಂಟ್ರಿಬ್ಯೂಷನ್, ನನ್ನ ಇಂಡಿವಿಜುವಾಲಿಟಿ ಅಥವಾ ನಂದೊಂದು ಫ್ಲೇವರ್ ಆ ಪಾತ್ರದಲ್ಲಿ ತರಬೇಕು ಅಂತ ಐ ಹ್ಯಾಡ್ done a lot of homework for it. ಯಾಕಂದರೆ ಪ್ರತಿ ಆಲ್ಮೋಸ್ಟ್ ಲೈಕ್ ಅ ಮಂತ್ ಆರ್ 2 months ನಾವು ಕಾಸ್ಟ್ಯೂಮ್ ಹಾಕ್ಕೊಂಡು, ಮೇಕಪ್ ಹಾಕ್ಕೊಂಡು, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ. ಟ್ರೇಲರಲ್ಲೇ ಒಂದು ಡೈಲಾಗ್ ಬರುತ್ತೆ, ಅದು ಒಂದೇ ಒಂದು ಡೈಲಾಗ್ ಇಡೀ ದಿನ ಐವ್ ಗಿವನ್ ಲೈಕ್ ಸಮ್ 50 ವೇರಿಯೇಷನ್ಸ್. ನನ್ನ ಹತ್ರ ಇನ್ನೂ ವೀಡಿಯೋಸ್ ಇದೆ, 50 ವೇರಿಯೇಷನ್ಸ್. ನಾನು ಮುಂದೆ ಸರ್ ಹಿಂಗೆ ವೀಡಿಯೋ ಸರೇ ರೆಕಾರ್ಡ್ ಮಾಡ್ತಿದ್ರು, ಇಲ್ಲ ಹಿಂಗೆ ಬೇಡ, ಇನ್ನೇನಾದರೂ ಮಾಡು. ಸರು ಮಾಡ್ತಾಯಿದ್ರು, ಅಯ್ಯೋ ನಂಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲ ಅದು. ಸೊ ವಿ ಹ್ಯಾವ್ ಗಿವನ್ 50 ವೇರಿಯೇಷನ್ಸ್ ಬರೀ ಅದು ಸ್ಮಾಲ್ ಥಿಂಗ್. ಸೊ ತುಂಬ ಡೀಟೇಲಿಂಗ್ ಫೋಕಸ್ ಮಾಡಿ, ಆ್ಯಂಡ್ ಆ ಪರ್ಸ್ನಾಲಿಟಿ ಏನಾದರೂ ಹೊಸದಾಗಿ ಬರಬೇಕು. ಆ್ಯಂಡ್ ಇವಾಗ ಆಸ್ ಯು ಸೆಡ್, ಇಟ್ಸ್ ವೆರಿ ಸಟಲ್ ಕ್ಯಾರೆಕ್ಟರ್ಸ್ ಇಷ್ಟಪಡ್ತಾರೆ. ಬಟ್ ಅಗೇನ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಇನ್ ಸಮ್ ಆರ್ ದಿ ಅದರ್ ವೇ ಅಲ್ಲ, ಏನಾದರೂ ಡಿಫ್ರೆಂಟ್ ಕೊಡಬೇಕು ಆಡಿಯನ್ಸಿಗೆ. ದೇ ಮೈಟ್ ಲೈಕ್ ಇಟ್ ಆರ್ ದಿಲ್ ಹ್ಯಾವ್ ದರ್ ಓನ್ ಒಪಿನಿಯನ್, ಬಟ್ ನಮ್ಮ ಪ್ರಯತ್ನ ನಾವು ಪಡಬೇಕು. ಆ್ಯಂಡ್ ಐ ಥಿಂಕ್ ದಿಸ್ ವಾಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಫಾರ್ ಮೀ. ಆ್ಯಂಡ್ ನನಗೆ ಆ ಥ್ರಿಲ್ ಬರ್ತಾಯಿತ್ತು ಟು ಪ್ಲೇ ಮಚ್ಚಲಕ್ಷ್ಮಿ, ಬಿಕಾಸ್ ಐ ಆಮ್ ವೆರಿ ಸೈಲೆಂಟ್ ಇನ್ ರಿಯಲ್ ಲೈಫ್. ಸೊ ಮಚ್ಚಲಕ್ಷ್ಮಿ ಆಗಬೇಕಾದ್ರೆ ಬಟ್ ಅಷ್ಟೇ ನಾನು ಕೇಳ್ಪಟ್ಟೆ, ಹಿ ಮೇಡ್ ಯು ಕ್ರೈ ಡ್ಯೂರಿಂಗ್ ದ ಡಬ್ಬಿಂಗ್ ಟೈಮ್. ನೋ, ದಟ್ ವಾಸ್ ಏಕಲವ್ಯ. ಯಾಕಂದರೆ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ನನಗೇನು ಗೊತ್ತಿರಲಿಲ್ಲ ಹೇಗೆ ಡಬ್ ಮಾಡಬೇಕು. ಸೊ ವಾಯ್ಸ್ ಮಾಡ್ಯುಲೇಷನ್ ಏನು, ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರಬೇಕಿತ್ತು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಅವಾಗ ಆ್ಯಂಡ್ ಐ ವಾಸ್ ಸ್ಮಾಲ್ ಆಲ್ಸೋ ದಟ್ ಟೈಮ್. ಸೊ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಬಟ್ ಈ ಸತಿ ನಾನೇ ಐ ಟುಕ್ ಇಟ್ ಅಪ್ ಆಸ್ ಅ ಚಾಲೆಂಜ್, ಇದು ನನ್ನ ಕೈಲಿ ಆಗೇ ಆಗುತ್ತೆ ಅಂತ. ಸರ್ ಹೇಳ್ತಿದ್ರು, ಯಾಕಾಗಲ್ಲ, ನಿನ್ನ ಕೈಲಿ ಆಗೇ ಆಗುತ್ತೆ, ಥಿಯೇಟ್ರಲ್ಲಿ ನಿಂತಾನೆ ಶಿಲೆ ಹೊಡಿಯೋದು, ವಿಸಿಲ್ ಹೊಡಿಯೋದು, ನಮ್ಗೆ ಹೊಡಿತಾರೆ ಅಂತ. ಸೊ ಆ ಒಂದು ಮಾತು ನನಗೆ ಮಾಡಿದ್ದಾರೆ ಸರ್. always remember. ನಾನು 1 ತಿಂಗಳು ಕಷ್ಟಪಟ್ಟಿದ್ದೀನಿ. ಹುಡುಗರು ಬಿಟ್ಟೆ, ಇಲ್ಲ ಮಾಡ್ಸಿರಲ್ಲ ಮಾಡಿಸ್ಬಿಡೋದು ನನಗೆ ಹೇಳ್ರು ಅಂತ. ನಾನು ಸಾಮಾನ್ಯವಾಗಿ ಎಲ್ಲರೂ ಮಾಡಿಸ್ಬಿಡಿ, ಅದಾದ್ಮೇಲೆ ಬಂದ ಕರೆಕ್ಷನ್ಸ್ ಇದ್ರೆ ನಾನು ಮಾಡ್ಕೊತೀನಿ, ಮತ್ತೆ ಇನ್ನೊಂದ್ಸರಿ ಕರ್ಸ್ಬಿಡ್ಬೇಕು ಅಂತ ಆ ಸಾಮಾನ್ಯ ನನಗೆ ಡಬ್ಬಿಂಗ್ ಹಂಗೆ ಮಾಡೋದು. ಸೊ ಹುಡುಗರು ಬಿಟ್ಟೆ, ಹುಡುಗರು ಮಾಡಾದ್ಮೇಲೆ ಫಸ್ಟ್ ನಮ್ಮ ಆನಂದ್ ಆನಂದ್ ಹೇಳ್ದ, ಸಾರ್ ಬಾಸ್ ಬೇರೆ ಮಾಡ್ಸೋಣ ಬಾಸ್ ಅಂತ ಫಸ್ಟೇ ಫೋನ್ ಮಾಡ್ಬಿಟ್ಟು. ಯಾಕಲ್ಲ ಅಂದೆ, ಬಾಸ್ ಕ್ಯಾರೆಕ್ಟ್ರು ತುಂಬ ಡಿಫ್ರೆಂಟ್ ಆಗಿದೆ ಬಾಸ್, ಇದು ಮಾತಾಡಬೇಕು, ಬಟ್ ಅವ್ರಿಗೆ ಅಷ್ಟು ಇದಾಗ್ತಾ ಇಲ್ಲ ಪಾಪ ವಾಯ್ಸು, ಅದು ನನಗೆ ಯಾಕೋ ಅದು ಕೊಲೆ ಆಗ್ಬಿಡುತ್ತೆ ಕ್ಯಾರೆಕ್ಟ್ರ್, ಇದು ಬೇರೆ ಕಡೆ ಡಬ್ ಮಾಡ್ಸೋಣ ಬಾಸ್, ಡಬ್ಬಿಂಗ್ ಆರ್ಟಿಸ್ಟ್ಗಳು ಮಾಡಿಸ್ಬೋಣ ಬಾಸ್ ಅಂತ. ಹೌದಾ, ಸೊ ನಿನ್ಗೆ ಇಷ್ಟ ಆಗಲಿಲ್ಲ ಅಂತೆ. ಸರಿ ಓಕೆ, ನಾನು ಬರ್ತೀನಿ ಇರು, ಬಂದು ಮಾಡಿಸ್ತೀನಿ ಇಲ್ಲ ಅಂತೆ. ನಾನು ಹೋದ್ಮೇಲೆ ಬಾರ ಬಡಿ ಮಾಡಿ ಅವಲ್ಲ ಮೈಕ್ ಹತ್ರ ಸೊ ಅಂದ್ಬಿಟ್ಟು ನಾನು ಮಾಡಿ ತೋರಿಸ್ತಿದ್ದೆ ಮಾಡಮ್ಮ. ಯಾಕೆ ಹೆಂಗೆ ಅಂದರೆ, ನಿನಗೆ ಯಾರು ಆಪರ್ಚುನಿಟಿ ಕೊಡ್ತಾರೋ ಬಿಡ್ತಾರೋ ಇರೋ ಸೊ ನಿನ್ನ ಫಸ್ಟ್ ಟೈಮ್ ತಗೊಂಬಂದು ಇಂಡಸ್ಟ್ರಿಗೆ ಬಿಟ್ಟಿದ್ದೀನಿ. ಎರಡನೇದು, ನೀನೇ ಯಾವತ್ತೂ ಯಾವುದೇ ಫ್ಯೂಚರಲ್ಲಿ ಬರ್ಬೋದು, ಇರ್ಬೋದು, ಹೋಗ್ಬೋದು, ಐ ಡೋಂಟ್ ನೋ, ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೋದು, ಐ ಡೋಂಟ್ ನೋ. ಸೊ ಏನಾದರೂ ನಿನಗೆ ಈ ಪಾತ್ರಕ್ಕೆ ಏನಾದರೂ ಇದು ಬಂದರೆ ಅವಾರ್ಡ್ ಬರ್ಬೋದು, ಜಸ್ಟ್ ಏನಾದ್ರು ಲೈಕ್ ಬೇಸ್ ಅಂತ ಹೇಳ್ತೀವಲ್ಲ, ಐ ಡೋಂಟ್ ನೋ, ಎನಿಥಿಂಗ್ಸ್ ಐ ಡೋಂಟ್ ನೋ. ಬಂದಾಗ ನಿನ್ನ ವಾಯ್ಸ್ ಇಲ್ಲ ಅಂದಾಗ ನಿನಗೆ ಬರಲ್ಲ, ನೀ ಯಾವುದೇ ಕಾರಣಕ್ಕೂ ಇಲ್ಲ. ನೀನೇ ಡಬ್ ಮಾಡಿ ನೀನೇ ಇದು ಮಾಡಿದಾಗ ನೀನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ನೀನು ಡಬ್ ಮಾಡು, ಹೋಗು ಮೈಕ್ ಮುಂದೆ ನಿಂತ್ಕೊ, ಟ್ರೈ ಅಂತ ಹೇಳ್ಬಿಟ್ಟು ನಾನು ಡಬ್ ಮಾಡಿ ತೋರಿಸ್ತೇ ಮಾಡೋದು. ಇದನ್ನು 1 ತಿಂಗಳು ಮಾಡಿದ್ದೀನಿ. ಇಲ್ಲ, ಬಟ್ ಮೇನ್ಲಿ ಬೇಸಿಕ್ಲಿ ಎಲ್ಲರೂ ಸ್ವಲ್ಪ ಡೌಟಲ್ಲಿ ಇದ್ರೂ ಸರ್ ವಾಸ್ ದ ಓನ್ಲಿ ಒನ್ ಹೂ ಬಿಲೀವ್ಡ್ ಇನ್ ಮೀ, ಇಲ್ಲ ಮಾಡ್ತಾಳೆ ಅಂತ. ಸೊ ಅವರೇ ಆ ಕಾನ್ಫಿಡೆನ್ಸಲ್ಲಿ ಇರಬೇಕಾದ್ರೆ ಐ ಗೇವ್ ಮೈ 100%. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ, ನನಗೇನಾದರೂ ಡೌಟ್ಸ್ ಇದ್ದರೆ ನಾನು ತುಂಬ ಸ್ಪೆಸಿಫಿಕ್ ಆಗಿದೆ, ಇಲ್ಲ ಸರ್ ಇರಲೇಬೇಕು ಅಂತ. ಯಾಕಂದರೆ ನಾನು ಒಂದು ಮಾಡಿ ತಿರ್ಗಾ ವಾಪಸ್ ರೀಚೇಂಜ್ ಮಾಡಿಸ್ತಾರೆ. ಸೊ ನನಗೇನಾದರೂ ಡಿಫಿಕಲ್ಟ್ ಆಗ್ತಿದ್ರೆ ಸರೇ ಬಂದು
ನನ್ನ ಥರ ಡಬ್ ಮಾಡಿ ತೋರಿಸಿ ನನಗೆ ಹೇಳ್ಕೊಡ್ತಿದ್ರು. ಸೊ ಇಟ್ಸ್ ಬಿನ್ ಅ ಲರ್ನಿಂಗ್ ಜರ್ನಿ. ಆ್ಯಂಡ್ ಫಾರ್ ಸಿನಿಮಾ ಹಿ ಹ್ಯಾಸ್ ಬೀನ್ ಅ ಟೀಚರ್ ಫ್ರಮ್ 1st to 10th standard. ಯಾ, ನಾನು ಯಾವಾಗಲೂ ಹೇಳ್ತೀನಿ ಅವ್ರು ನನ್ನ ಮೊದಲನೇ ಗುರು ಅಂತ. ಆ್ಯಂಡ್ ಐ ಆಲ್ವೇಸ್ ಏನಾದರೂ ಅಲ್ಲ ನನ್ನ ಗುರು ಸರ್. ಆ್ಯಂಡ್ ಏನಾದರೂ ನನಗೆ ಸಜೆಷನ್ಸ್ ಬೇಕು ರಿಗಾರ್ಡಿಂಗ್ ಮೈ ವರ್ಕ್ ಅಂದರೆ ಹಿಲ್ ಬಿ ದ ಫಸ್ಟ್ ಪರ್ಸನ್ ದಟ್ ಐ ಆಸ್ಕ್ ಆಲ್ಸೋ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾರೆ ನನಗೆ ಆಗಲಿ, ನಮ್ಮ ತಂದೆಯವರು ಕೇಳಬೇಕಾದ್ರೆ ಆಗಲಿ. ಸೊ ಐ ಹ್ಯಾವ್ ಇಮೆನ್ಸ್ ರೆಸ್ಪೆಕ್ಟ್ ಆ ರೀತಿ. ಆ್ಯಂಡ್ ಡಬ್ಬಿಂಗ್ ಮಾಡಿದ್ದೀನಿ ನಾನೇ. ಆ್ಯಂಡ್ ಮಾಡಾದ್ಮೇಲೆ ಎಲ್ಲರೂ ವಾವ್ ಅಂದರು. ಫಸ್ಟ್ ಮೇಡಮ್ ಬಂದ್ಲು ಏಕಲವ್ಯದಲ್ಲಿ ಕುಂತ್ಕೊಂಡು ಸೋಫಾ ಮೇಲೆ ಕುಂತಿತ್ತು. ಇದು ಯಾವುದೋ ಚೈಲ್ಡ್ ಚಿಕಾಣಿ ನೋಡಿದೆ, ಚೈಲ್ಡ್ ಚಿಕಾಣಿ ಚಿಕ್ಕವಳಿದೆ ಆಬ್ವಿಯಸ್ಲಿ ಅವಾಗ. ಏನು ಅದೇ ನೀವು ಕೊಟ್ಟರೆ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ, ಅದ್ಭುತವಾಗಿ ನಡೆಸ್ತೀನಿ, ನಿಮ್ಗೆ ಬೇಜಾರಾಗ್ದಂಗೆ ನಾನು ಆ್ಯಕ್ಟ್ ಮಾಡ್ತೀನಿ, ಐ ವಾಸ್ ಗುಡ್ ಆ್ಯಕ್ಟರ್, ನಿನ್ ಬೇಕಾದ್ರೆ ನೋಡಿ ನೀವು. ಇವಾಗ ಅದೇ ಇದ್ರೊಳಗೆ ಮಚ್ಚು ಲಕ್ಷ್ಮಿ ಇವಾಗ ಅದಕ್ಕೆ ನಾನು ಸಾಂಗ್ ಹೇಳಿದೆ, ಬೆಳೆದ ಅಂತ ಅವ್ನಿಗೆ ಹೇಳ್ತಾ ಇದ್ದೆ, ಯಾರಿಗೆ, ಧ್ರುವನ್ಗೆ. ಇವಳು ಬೆಳೆದ್ಲು ಅಂತ ಇವಳಿಗೆ ಹೇಳ್ಬೇಕು. ಈಗ ನೋಡಿ ನಮ್ಮ ಪಕ್ಕ ಕುತ್ಕೊಂಡು ಫುಲ್ ಇಂಗ್ಲಿಷ್ ಅಲ್ಲಿ ಒಂದು ಹೊಡಿತಾವಳೆ, ಗುರು ಬೇರೆ ಅಂತಾಳೆ. ಯಾವ ಗುರು ಸರ್? ಅಂದರೆ ಒಂದು ಕಡೆ ವಾಟ್ ಎವರ್ ಸೆಡ್ ಅಂಡ್ ಡನ್, ಬಟ್ ನಿಮ್ಮ ರೈಟಿಂಗ್ ಬಗ್ಗೆ ನಾನು ತಿಳ್ಕೊಬೇಕು. ಇನ್ ದ ಪ್ರೋಸೆಸ್ ಆಫ್ ನಿಮ್ಮ ಎಕ್ಸ್ಪೀರಿಯನ್ಸು, ಆ ಎಕ್ಸ್ಕ್ಯೂಸ್ ಮೀಲಿ ಅಥವಾ ಕರಿಯ ಆಗಲಿ ಜೋಗಿ ಆಗಲಿ, ಅದಾದಮೇಲೆ ಬಂದಿರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆ ರೈಟಿಂಗ್ ಪ್ರೊಸೆಸ್ಸು ಏನಾದ್ರು ಚೇಂಜ್ ಆಗಿದೆಯಾ? ಇವತ್ತು ಪ್ರೇಮ್ ಬರ್ಕೊಂಡು ಹೋಗಲ್ವಾ? ಲೈಕ್ ಹೌ ಇಸ್ ಇಟ್? ನಾನು ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ಬರೋದಿಲ್ಲ ಮೇಡಮ್. ನಾನು ಕುಂತ್ಕೊಂಡು ಚರ್ಚೆ ಮಾಡ್ತೀನಿ. ನನ್ನ ಥಾಟ್ಸ್ ಏನಾದ್ರು ಬಂತು ಅಂದರೆ ನನಗೆ ಕಾರಲ್ಲಿ ಹೋಗಿ ಬರೀತೀನಿ, ರೆಕಾರ್ಡ್ ಮಾಡ್ತೀನಿ. ಆ್ಯಂಡ್ ದೆನ್ ಎಲ್ಲಂದರೆ ಅಲ್ಲಿ ಮೇಡಮ್ ನಾನು ಜಾಸ್ತಿ ಸ್ವಲ್ಪ ಅಲೋನ್ ಪರ್ಸನ್. ನಾನು ಯಾರ ಜೊತೆ ಸೇರಲ್ಲ. ಸೊ ಇದ್ದಾಗ ತುಂಬ ದೊಡ್ಡ ಜನಗಳ ಜೊತೆ ಹೋಗಲ್ಲ. ನಾನು ಐ ಮೇ ಮಿಡಲ್ ಕ್ಲಾಸ್ ಮ್ಯಾನ್, ನಾನು ತುಂಬ ಲೋಕಲ್ ಮ್ಯಾನ್. ನನಗೆ ಆ ಥರದ್ದೊಂದು ಗ್ಯಾಂಗ್ ಇದ್ದರೆ ನನಗೆ ಖುಷಿ. ನನಗೆ ಹುಡುಗರು ನಾನು ತಿನ್ನಿಸ್ಕೊಂಡು, ಅವ್ರು ಕುಡಿಸ್ಕೊಂಡು, ಅವ್ರ ಹತ್ರ ಏನೋ ಕೇಳ್ಕೊಂಡು, ನಾನು ಅವ್ರಿಗೆ ಏನಾರು ಹೇಳ್ಕೊಂಡು, ಈ ಥರ ಬದುಕ್ತು. ನಾನು ಇವತ್ತು ಟಿಲ್ ಟುಡೇ ನನಗೆ ಅದೇ ಕ್ಯಾರಿ ಮಾಡಿ. ಬಟ್ ನಾನು ಬರೆಯಲ್ಲ. ಸೊ ನಾನು ಹೇಳ್ಕೊಂಡು ಹೋಗ್ತೀನಿ ಮೇಡಮ್. ನಾನು ಹುಡುಗರಿಗೆ ಹೇಳ್ತೀನಿ, ನನಗೇನೋ ಸಲ ಒಂದು ಮಗ ಹಿಂಗೆ ಮಾಡೋಣ ಕಡ್ರು, ಬರ್ಕೊಳ್ಳ ನೀನು ಪಟ್ಟನ್ನು ರೆಕಾರ್ಡ್ ಮಾಡ್ಕೊತಾರೆ, ಬರೀತಾರೆ. ಅದಾದ್ಮೇಲೆ ಮೇಡಮ್ ನಾನು ತಗೊಂಡೋಗ್ಬಿಟ್ಟು ಒಂದ್ಸರಿ ರೀಡಿಂಗ್ ಕೇಳ್ತೀನಿ. ನಾನು ಅದಾದ್ಮೇಲೆ ಏನು ಬರೆದ್ರಿ, ಏನು ನೋಡಿದೆ, ಓಕೆ ಮತ್ತೆ ಚೇಂಜಸ್ ಮಾಡ್ತೀನಿ. ಎನಿಥಿಂಗ್ಸ್ ಇದ್ರೆ ಮತ್ತೆ ಚೇಂಜ್ ಮಾಡಿ ಬಿಲ್ಟ್ ಮಾಡಿ ಅದನ್ನ ಡೈಲಾಗ್ ಬರೆಯಕ್ಕೆ ಕೊಡ್ತೀನಿ. ಮತ್ತೆ ತಿರ್ಗಾ ಈ ಥರ ಪ್ರೊಸೆಸ್ ನಡೀತಾ ಇರುತ್ತೆ. ಬಟ್ ನಾನು ಬರೆಯಲ್ಲ, ನಾನು ಹೇಳ್ಕೊಂಡು ಹೋಗ್ತಾನೆ ಇರ್ತೀನಿ. ನಾನು ಅದನ್ನು ಅಪ್ ಟು ಎಲ್ಲಿವರೆಗೂ ಮೇಡಮ್, ಡಬ್ಬಿಂಗ್ ಆಗೋರು ಹೇಳ್ತಾ ಇರ್ತೀನಿ ಮೇಡಮ್. ಶೂಟಿಂಗ್ ಅಲ್ಲ, ಡಬ್ಬಿಂಗ್ ಆಗೋರು ಚೇಂಜ್ ಮಾಡ್ತಿರ್ತೀನಿ ನಾನು. ಸೊ ಡಬ್ಬಿಂಗ್ ಆಗ್ಬೇಕಾದ್ರೆ ನಾನು ಇದನ್ನ ಇಟ್ಕೊಳ್ಳಲ್ಲ, ಯಾವುದು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಪೇಪರ್ ಇಟ್ಕೊಂಡು ಮಾಡೋದಿಲ್ಲ. ಶೂಟಿಂಗ್ ಸೀನ್ ಪೇಪರೇ ನೋಡಲ್ಲ. ಇವತ್ತಿನವರೆಗೂ ಕರಿಯ ಪಿಕ್ಚರಿಂದ ಇಲ್ಲಿವರೆಗೂ ಸೀನ್ ಪೇಪರೇ ನೋಡಲ್ಲ ನಾನು. ನನಗೆ ನನ್ನ ರೈಟರ್ಗೆ ಹೇಳ್ತೀನಿ, ಹೋಗು ಆರ್ಟಿಸ್ಟ್ಗಳಿಗೆ ಹೇಳ್ಬಿಡು, ಎಕ್ಸ್ಪ್ಲೈನ್ ಮಾಡ್ಬಿಡು ವಾಟ್ ಇಸ್ ಟುಡೇ ಅಂತ, ಏನು ಅಂತ ಹೇಳ್ಬಿಡು. ಅವ್ನು ಹೇಳ್ಬಿಟ್ಟು ಬರ್ತಾನೆ. ಅವ್ನು ಹೇಳ್ಬಿಟ್ಟು ಬಂದಾಗ ಹೇಳ್ದೇನೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ದೇನೆ ಹೋಗಿನೇ. ಅದೇ ಬಸ್ ಡೈಲಾಗ್ ಇಲ್ಲಿ ಚೇಂಜ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ನೋಡ್ತೀನಿ ಫಸ್ಟ್ ಕ್ಯಾಮ್ರಾ, ಆಮೇಲೆ ಡೈಲಾಗ್ ಚೇಂಜ್ ಮಾಡ್ತೀನಿ ಅಂತೀನಿ. ಹೌದಾ? ಅವನು ರೈಟರ್ಗೂ ಸ್ವಲ್ಪ ಇದಾಗುತ್ತೆ ಅವಾಗ. ಯಾಕಂದ್ರೆ ನಾನು ಚೇಂಜ್ ಮಾಡ್ತೀನಿ ಮೇಡಮ್. ನನಗೆ ಸಿಚುವೇಶನ್ ತಕ್ಕಂತೆ, ಬಾಡಿ ಲ್ಯಾಂಗ್ವೇಜ್ಗೆ ತಕ್ಕಂತೆ, ಕ್ಯಾಮ್ರಾ ಹೆಂಗೆ ಹೋಗುತ್ತೆ, ಎಲ್ಲಿ ಏನು ಮಾಡಬೇಕು ಅನ್ನೋ ಅಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ. ನಾನು ಅಲ್ಲಿ ಪರ್ಫೆಕ್ಷನ್ ಪಕ್ಕ ಇದೇ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳಲ್ಲ. ಸೊ ಅಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ನನಗೆ ರಿಯಾಲಿಟಿ ಬೇಕು. ಅಟ್ ದ ಸೇಮ್ ಟೈಮ್ ಸಿನಿಮಾಟಿಕ್ ಮಾಡ್ತೀನಿ, ಬಟ್ ಅದನ್ನು ನನಗೆ ರಿಯಾಲಿಟಿ ಬೇಕು. ನಿನ್ನ ಮನೇಲಿ ನಿನ್ಗೆ ಯಾರಾದ್ರು ಬೈದ್ರೆ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅಂತ ಕೇಳ್ತೀನಿ ನಾನು. ವಿಜುವಲೈಸೇಷನ್ ಇಂಪಾರ್ಟೆಂಟ್ ಆಗುತ್ತಾ ನಿಮಗೆ? ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಡೈಲಾಗ್ ನಿಂತ್ಕೊಂಡು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಡೈಲಾಗಲ್ಲಿ ಕನ್ವೆ ಮಾಡೋಕ್ಕಾಗಲ್ಲ ಜನನೇ, ವಿಜುವಲಲ್ಲಿ ಕನ್ವೆ ಮಾಡ್ಬೋದು. ಆಮೇಲೆ ಈಗ ಏನೋ ಪ್ರೆಸೆಂಟ್ ಸಿಚುವೇಶನ್ಗೆ ಜಂಜಿ ನಿಂತೀವಿ ನಾವೇನು ಇವಾಗ ಹುಡುಗರಿಗೆ, ಅವು ನಿಂತಿವೆ, ಏನ್ ಬೇಕಾದ್ರೂ ಹೇಳಿದ ತಕ್ಷಣ ಇದು 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 ಅಂತ ಟಣ್ಣನ್ ಫೋಟೋ ಬರ್ತದೆ ನಾವು. ಸೊ ಅದ್ರ ಮೇಲೆ ನಾವೇನಾದ್ರು ಮಾಡ್ಬೇಕು. ಆಗ್ಲಿಲ್ಲ, ಅಟ್ಲೀಸ್ಟ್ ಈಕ್ವಲ್ ಆಗಿ ಏನಾದ್ರು ಮಾಡ್ಬೇಕಲ್ಲ ಮೇಡಮ್ ಅವ್ರು ಒಪ್ಪಿಸಕ್ಕೆ. ಸೊ ಅದಕ್ಕೆ ಈ ಥರದ್ದೆಲ್ಲ ಸ್ವಲ್ಪ ಅದಕ್ಕೋಸ್ಕರ ನೀವು ಒಂದು ಥಿನ್ ಲೈನ್ ಸ್ಟೋರಿ ಇದು. ಬಟ್ ಏನಕ್ಕೆ ನೀವು ಮತ್ತೆ ವಾಪಸ್ಸು ಆ ಅಂಡರ್ ವರ್ಲ್ಡ್ಗೆ ಹೋಗ್ಬೇಕು? ವೈ ಡಿಡ್ ಯು ಗೋ ಬ್ಯಾಕ್ ಟು ದಟ್ ಕೊತ್ವಾಲ್ ಆಗಲಿ ಅಥವಾ ಇನ್ಯಾರ ಜಯರಾಜ್ ಆ ಟೈಮಲ್ಲಿ ಇರೋ ಸ್ಟೋರಿನ? ಇದನ್ನು ರಿಯಲ್ ಲೈಫ್ ಇನ್ಸಿಡೆಂಟು ಏನು ಇನ್ಸ್ಪಿರೇಷನ್ ಬರುತ್ತೆ ಸರ್ ಈ ಥರ ಅಂಡರ್ ವರ್ಲ್ಡ್ ಬಗ್ಗೆ ಮಾತಾಡೋದು? ನೀವು ಅವ್ರ ಕ್ಯಾರೆಕ್ಟರ್ಗಳೆಲ್ಲ ತರಲ್ಲ ಮೇಡಮ್. ನಮ್ಮದು ಒಂದು ಬೆಂಗಳೂರಲ್ಲಿ ನಡೆದದ್ದು ಒಂದು ಘಟನೆ, ಮತ್ತೆ ಒಂದು ಹುಡುಗ ಇನ್ನೋಸೆಂಟ್ ಒಂದು ಹುಡುಗನ ಕಥೆ ಹೇಳ್ತೀವಿ. ಈಗ ಜೋಗಿ ತಗೊಂಡ್ರೆ ನೀವು ಒಂದು ಅಂಡರ್ ವರ್ಲ್ಡ್, ಬೇಸ್ಡ್ ಆನ್ ಅಂಡರ್ ವರ್ಲ್ಡ್. ಎಲ್ಲೋ ಒಂದು ಊರಿಂದ ಹಳ್ಳಿಯಿಂದ ಬರ್ತಾನೆ ಅಂತೀವಿ, ಬೇಸ್ಡ್ ಆನ್ ಅಂಡರ್ ವರ್ಲ್ಡ್. ಬಟ್ ಅದೊಂದು ಎಮೋಷನ್ಸ್ ಇದೆ, ಅದಕ್ಕೊಂದು ಸ್ಟೋರಿ ಇದೆ, ಅದಕ್ಕೊಂದು ಹಿನ್ನೆಲೆ ಇತ್ತು. ಕರಿಯ ತಗಲಿ ಒಂದು ತುಂಬ ಇನ್ನೋಸೆಂಟ್ ಹುಡುಗ, ತುಂಬ ಈ ಥರ ಪಾತ್ರಗಳು ಮೇಡಮ್. ಆ ಟೈಮಲ್ಲಿ ನಡೆದದ್ದು ಪಾತ್ರಗಳಿದೆಯಲ್ಲ ತುಂಬ ದೊಡ್ಡದಿದೆ ಮೇಡಮ್. ಯಾರೋ ಒಬ್ಬ ಸೈಕಲ್ಗೋಸ್ಕರ ಏನೋ ಮಾಡ್ಬಿಡ್ತಾನೆ, ಅವ್ನ ಲೈಫೇ ಕೊಟ್ಟೋಗ್ಬಿಡ್ತಾನೆ. ಒಬ್ಬ ಪೊಲೀಸ್ ಮಗ, ಈ ಥರ ಕಥೆಗಳಿದೆ. ಅದಕ್ಕೆ ಇನ್ಸ್ಪೈರಿಂಗ್ ಆಗುತ್ತೆ.
ಅದಕ್ಕೆ ಇನ್ಸ್ಪೈರ್ ಆಗ್ಬೇಕು ಮೇಡಮ್. ಯಾಕೆ ಏನಕ್ಕೆ ಇನ್ಸ್ಪೈರ್ ಆಗ್ತೀವಿ ಅಂತಂದ್ರೆ, ಎಷ್ಟು ರಕ್ತದ ಮಡುವಲ್ಲಿ ನೀವು ಒತ್ತಾಡ್ತೀರಾ ಅಷ್ಟೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಬುದ್ಧಿನೇ ಹೇಳ್ಬೇಕು ನಾವು, ಸುಮ್ಮನೆ ಅದೇ ಬರೀ ಇದನ್ನ ಹೇಳ್ಕೊಂಡೋದು ವರ್ಕ್ ಆಗಲ್ಲ ನಮ್ಮದು. ಸೊ ನಾವೇನು ಹೇಳಕ್ ಹೊರಟಿರ್ತೀವಿ, ಇದು ಪಾಸಿಟಿವ್ ನೆಗೆಟಿವ್ ಹೇಳ್ತೀವಿ ಅಂದ್ರೆ ಅದನ್ನ ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ನಾನು ನೆಗೆಟಿವ್ ಪಾಸಿಟಿವ್ ಎರಡೂ ಮಾಡಿರ್ತೀನಿ ನಾನು. ನೀವು ನೆಗೆಟಿವ್ನ ತಗೋಬೇಡಿ, ಪಾಸಿಟಿವ್ನ ತಗೊಳ್ಳಿ. ನೆಗೆಟಿವ್ ತಗೊಂಡ್ರೆ ನೋಡಿ ಹಿಂಗಾಗುತ್ತೆ ಅಂತೀನಿ. ಸೊ ವಾಟ್ ಇಸ್ ಯುವರ್ ವಿಶ್? ಬಟ್ ಎಮೋಷನ್ಸ್ ಇಲ್ಲದೆ ಮೇಡಮ್ ಏನು ಮಾಡೋಕ್ಕಾಗಲ್ಲ. ಈಗ ನೀವು ರಾಮಾಯಣ ಮಹಾಭಾರತ, ಅಕ್ಕ ತಂಗಿ ತಮ್ಮ ಬಂಧು ಬಳಗ, ಲವ್ ಸ್ಟೋರಿ ಎಲ್ಲ ಅದೇ ಮೇಡಮ್ ಕಥೆಗಳನ್ನ ಏನು ಎಕ್ಸ್ಟ್ರಾ ಅದ್ಭುತವಾಗಿ ಮಾಡಬೇಕು, ಚರಿತ್ರೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ನಾವು ತೊಗೊಂಡೋದ್ರೆ ರಾಮಾಯಣ ತಗೊಂಡ್ರೆ ಅದನ್ನೇ ಮಾಡಬೇಕು, ಮಹಾಭಾರತ ತಗೊಂಡ್ರೆ ಇದನ್ನೇ ಮಾಡಬೇಕು. ಇವಾಗಿನ ಜನರೇಷನ್ ಅಡಾಪ್ಟ್ ಮಾಡಿದ್ರೆ ನಿಮಗೆ ಬೇಸಿಕಲಿ ಇದೇ ಕಥೆಗಳು ಬರ್ತವೆ ಇವಾಗಿನ ಇದಕ್ಕೆ. ಅವಾಗ ಹೊಡೆದಾಟಗಳು ಬೇರೆ, ಬಿಲ್ಲು ಬಾಣ ಇತ್ತು, ಇವಾಗ ಮಚ್ಚು ಕೊಡ್ಲಿ ಗನ್ನು ಇವೇ. ಬಟ್ ಸಂಬಂಧಗಳು ಇರ್ತಾವಲ್ಲ ಮೇಡಮ್, ಆ ಸಂಬಂಧಗಳೆಲ್ಲ 100% ಹೇಳ್ಕೊಂಡು ಹೋಗ್ಲೇಬೇಕು ಸಂಬಂಧಗಳು. ಅದೆಲ್ಲ ಹೊಸ ಹೊಸ ಕ್ಯಾರೆಕ್ಟರ್ಗಳು, ಹೊಸ ಹೊಸ ಪಾತ್ರಗಳು, ಹೊಸ ಹೊಸ ಕಥೆಗಳನ್ನ ಹೇಳ್ತಾರೆ ಸಂಬಂಧಗಳು. ಆ ಸಂಬಂಧಗಳ ಮೇಲೆ ಕಥೆ ಮಾಡಬೇಕು. ಬಟ್ ಇಲ್ಲೂ ಅಷ್ಟೇ, ಎಲ್ಲೋ ಒಂದು ಕಡೆ ಮಹಾಭಾರತ ನಾವು ನೋಡಿದ್ದೀವಿ. ನಿಮ್ಮ ಕೇಡಿನೂ ಒಂದು ಹೆಣ್ಣಿಂದ ಒಂದು ಕಾನ್ಫ್ಲಿಕ್ಟ್ ಟ್ರಿಗರ್ ಆಗುತ್ತೆ. ಸೊ ಇಲ್ಲೂ ಒಂದು ಮಿನಿ ಮಹಾಭಾರತ ಥರ ಇದೆ ಮೇಡಮ್. ಈ ಮಹಾಭಾರತ ನೋಡಿದ್ರೆ ನೀವು ಓಹೋ ಅಂತೀರಾ. ನಾನು ಕೆಲವು ಕತೆ ಹೇಳ್ಬೇಕಾದ್ರೆ ಸತ್ಯವತಿ ಕ್ಯಾರೆಕ್ಟರ್ ಆಗಲಿ, ಕೆಲವು ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಏನ್ರಿ ಹಿಂಗೆ ನಡೆದಿದ್ಯಾ ಅಂತ ಶಿಲ್ಪಾ ಶೆಟ್ಟಿ ರಿಯಲ್ ಅಂತ. ಇದು ರಿಯಲ್ಲು ಅನ್ರಿಯಲ್ಲು ಗೊತ್ತಿಲ್ಲ ಮೇಡಮ್, ದಿಸ್ ಮೈ ನನ್ನ ಥಾಟ್ ಇದು. ಬನ್ನಿ ಅದ್ಭುತನಪ್ಪ ಅಂತ. ಅದು ಶೂಟ್ ಮಾಡಿದಾಗ ನನಗೆ ಸೆನ್ಸಾರ್ ಅವರು ಲಾಸ್ಟ್ ಹೇಳಿದ್ರು, ಲಾಸ್ಟ್ 25-30 ಮಿನಿಟ್ಸ್ ಸಿನಿಮಾ ಇದೆಯಲ್ಲ, ಅಯ್ಯೋ ರೀ ಏನ್ರಿ ನೀವು ಅಂತ. ಬಟ್ ಅಟ್ ಬ್ಲಡ್ ಶೇಡ್ ಬಟ್ ಎ ಸ್ಟೋರಿ. ನೀವು ಅದನ್ನ ಮಹಾಭಾರತಕಾರ ಹೋಲ್ಸ್ಕೋಬಹುದು, ಒಂದು ಹೆಣ್ಣಿಂದ ಏನಾಯ್ತು ಅಂತ, ಇಲ್ಲ ಒಂದು ರಾಮಾಯಣಕಾರ ಹೋಲ್ಸ್ಕೋಬಹುದು, ಯಾತ್ಕಾರ ಹೋಲ್ಸ್ಕೋಬಹುದು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಒಂದು ಚರಿತ್ರೆ ಇದು ನಡೆದಿದೆ, ಸೊ ನಡೆಯುತ್ತೆ. ನಡೆದಿದೆಯೋ ನಡೆದಿಲ್ವೋ, ಸೊ ಒಂದು ಪಾತ್ರ, ಕಾಳಿದಾಸನ ಪಾತ್ರ ಅಂತೂ ನಡೆದಿದೆ. ಬಟ್ 2 hours 22 minutes 23 ಮಿನಿಟ್ಸ್ ಮೇಡಮ್. 23 ಮಿನಿಟ್ಸ್ ಮೇಡಮ್. ನಾನು ಯಾಕೆ 2 hours 22 minutes ಅಂತ ಕೇಳಿದ್ರೆ, 6 ಅನ್ನೋ ನಂಬರ್ ತುಂಬ ಇಷ್ಟ ನಿಮ್ಗೆ ಯಾವಾಗಲೂ. 6 ಹೀರೋಸ್ ಇರ್ತಾರೆ ಅಂತ ಹೇಳ್ತಾ ಇರ್ತೀರ. ಇಲ್ಲ ಮೇಡಮ್, ನಾನೇ ಬೇಸಿಕಲಿ ಏನು ನಂಬಲ್ಲ ಮೇಡಮ್. ನಾನು ಗುಳಿ ಕಾಲ ಯಮನ್ ಕಾಲ ಅಂತ ನಂಬಲ್ಲ, ಆಮೇಲೆ ಟೈಮ್ ನಂಬಲ್ಲ. ನಾನು ಬಿಲೀವ್ ಮಾಡ್ತೀನಿ. ಸೊ ನಾನು ಮೊದಲು ನಮ್ಮಮ್ಮ ಇದ್ದಾಗ ನಾನು ದೇವ್ರ ಕೈ ಮುಗಿತಿದ್ದೆ. ಇವಾಗ ನಾನು ನಮ್ಮಮ್ಮ ಕೈ ಮುಗಿತೀನಿ ಮೇಡಮ್. ನಾನು ದೇವ್ರ ಕೈ ಮುಗಿಲ್ಲ, ನನ್ನ ತಾಯಿ ಕೈ ಮುಗಿತೀನಿ ನಾನು. ಸೊ ಇಷ್ಟೇ. ನಾನು ಎಲ್ಲೇ ಹೋದ್ರು, ನಾನು ಮಲಗಿದ್ರು ಅಷ್ಟೇ, ನಾನು ಒಂದ್ಸಲ ನನ್ನ ತಾಯಿ ನೆನ್ಸ್ಕೊಂಡೆ ಮಲ್ಕೊಂತೀನಿ. ನಾನು ಬೆಳಿಗ್ಗೆ ಎದ್ರು ಅಷ್ಟೇ, ನನಗೆ ಯಾರೋ ತೊಂದರೆ ಕೊಟ್ಟರೆ ಸೊ ಚಲೋ ನೋಡ್ಕೊ ತಾಯಿ ಅಂದ್ಬಿಟ್ಟು ಹೋಗ್ತೀನಿ. ಸೊ ಲೈಕ್ ದಿಸ್. ನಾನು ಯಾರನ್ನು ಆ ಮಟ್ಟಕ್ಕೆ ಈ ಬೇರೆ ಉದ್ದೇಶಗಳಿಗೆ ನೋಯಿಸಲ್ಲ, ನಂಬಲ್ಲ. ನನ್ನ ಜಾಬ್ ನಾನು ಮಾಡ್ಕೊಂಡು ಹೋಗ್ತೇನೆ. ಓಕೆ, ಆಯಿತು. ಓಕೆ, ಮತ್ತೆ 6ಕ್ಕೆ ಬರ್ತೀನಿ ನಾನು. ಧ್ರುವ ಇದ್ದಾರೆ, ಸಂಜಯ್ ಮೇಡಮ್. ನಿಮ್ಗೆ ಯಾರು? ಸಂಜು ಬಾಬಾ, ರವಿ ಸಾರ್, ರಮೇಶ್ ಅರವಿಂದ್, ಆಮೇಲೆ ಡಾರ್ಲಿಂಗು, ನಮ್ಮ ಡಾರ್ಲಿಂಗು. 5 ಜನ ಆಯ್ತು ಮೇಡಮ್. ನೆಕ್ಸ್ಟ್ ಯಾರು ಇಲ್ಲ ಮೇಡಮ್. ಎಕ್ಸ್ಕ್ಲೂಸಿವ್ ಇಲ್ಲ ಮೇಡಮ್. ಅದು ಮೇಡಮ್, ಈ ಸಿನಿಮಾ ನೋಡಿದ್ರೆ ನೀವು ಪಾತ್ರಗಳು ಸ್ಟಾರ್ಟ್ ಆಗ್ತಾವ, ಪಾತ್ರಗಳು ಎಂಡ್ ಆಗಲ್ಲ. ನಿಮ್ಗೆ ಹೇಳ್ದೆ ಅವಾಗಲೇ. ಹೌದೌದು, ಅದೇ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಮೇಡಮ್ ಅವ್ರವ್ರ ಸ್ಟೋರಿ ಮಾಡ್ಕೋಬಹುದು. ಸೊ ಈ 6ನೇದು ಮುಂದಿನ ಭಾಗಕ್ಕಂತ ಅವ್ರಿಗೆ ಬಿಟ್ಟಿದ್ದೀನಿ ಮೇಡಮ್. 6ನೇ ಅವ್ರಿಗೆ ಬಿಟ್ಟಿದ್ದೀನಿ. ನೀವು ಅದನ್ನೇ 100% ನೀವು ಅದನ್ನೇ ಹೇಳ್ತೀರಾ, ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ವಾಟ್ ಎವರ್ ಯುವರ್ ವಿಶ್. ನೀವು ಹೆಂಗ್ ಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ಳಿ, ಹೆಂಗ್ ಬೇಕಾದ್ರೆ ನೀವು ಸ್ಟೋರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನನ್ಗೆ ಹೇಳಿ, ನಾನು ಸಿನಿಮಾ ಮಾಡ್ತೀನಿ ಮತ್ತೆ ಬೇಕಾದ್ರೆ. ಅದೇ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನೀವು ಸಂಜಯ್ ದತ್ ಆಗಲಿ, ಶಿಲ್ಪಾ ಶೆಟ್ಟಿ ಆಗಲಿ, ರವಿಚಂದ್ರನು, ರಮೇಶ್ ಅರವಿಂದು, ನೂರಾ ಫತೇಹಿ ಸ್ಪೆಷಲ್ ಸಾಂಗು, ಇದೆಲ್ಲ ತಂದಿದ್ದು ಒಂದು ನಿಮ್ಮದು ಫಸ್ಟ್ ಅಟೆಂಪ್ಟು ಪ್ಯಾನ್ ಇಂಡಿಯಾ ಅಂತ. ತುಂಬ ಕಷ್ಟಪಟ್ರಿ. ಅಂದರೆ 3 years ಯು ಹ್ಯಾವ್ ಟ್ರಾವೆಲ್ಡ್. ಬಟ್ ಇವತ್ತು ಬರೀ ಒಂದು ಕನ್ನಡದಲ್ಲಿ ರಿಲೀಸ್ ಆಗ್ತಾಯಿದೆ. ಬ್ಯಾಕ್ ಟು ಬೇಸಿಕ್ಸ್. ಮುಂಚೆ ಇದೇ ಸ್ಕೇಲಲ್ಲಿ ನೀವು ಒಂದು ದೊಡ್ಡ ಸ್ಕೇಲ್ ಮಾಡಿದ್ದು ಪ್ಯಾನ್ ಇಂಡಿಯಾ ಹೋಗಬೇಕು ಅಂತ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ. ತುಂಬ ಲೈಕ್ ಇಟ್ ವಾಸ್ ಅ ರೇಸ್, ಒಂಥರ ತುಂಬ ಸ್ಟ್ರಗಲ್. ಬಟ್ ಸ್ಟಿಲ್ ಕನ್ನಡದಲ್ಲೇ ಬರ್ತಾ ಇದೆ, ಆಮೇಲೆ ಬೇರೆ ಲ್ಯಾಂಗ್ವೇಜಸ್ ರಿಲೀಸ್ ಆಗ್ತದೆ. ನಿಮ್ಗೆ ಏನು ಅನ್ಸುತ್ತೆ ಈ ಪಾಯಿಂಟ್? ಇಲ್ಲ ಮೇಡಮ್, ನಾನು ಪ್ರಾಬ್ಲಮ್ ಏನಕ್ಕೆ ಹಂಗೆ ಪ್ರಾಬ್ಲಮ್ ಆಯಿತು ಅಂದರೆ ಬಿಕಾಸ್ ಆಫ್ ಸೆನ್ಸಾರ್ ವಿಶಸ್. ಅಲ್ಲ, ಆಲ್ಸೋ ಸೆಡ್ ಅಂಡ್ ಡನ್. ನಿಮಗೆ ಡಿಸ್ಟ್ರಿಬ್ಯೂಟರ್ಸು ಕನ್ಫರ್ಮ್ ಆಗಿದ್ರು? ಇಲ್ಲ, ಎಲ್ಲರೂ ಇದ್ರು. ನಾನು ಆಮೇಲೆ ಬಿಫೋರ್ 1 week ಮುಂಚೆ ಅನಿಲ್ ತಡೇನವ್ರು ಮೀಟ್ ಮಾಡಿದಾಗ ಇದು ಏನಾಗೋಯ್ತು, ಸಡನ್ಲಿ ಡೇಟ್ ಅನೌನ್ಸ್ ಮಾಡಿದ್ದು ಸಿನಿಮಾ ರಿಲೀಸ್. ಯಾಕೆಂದ್ರೆ ಸೊ ಏಕಾಏಕಿ ಸಡನ್ಲಿ ಡೇಟ್ ಅನೌನ್ಸ್ ಮಾಡಿದ್ದು. ಬಟ್ ಕನ್ನಡದಲ್ಲಿ ರೆಡಿ ಮಾಡೋಕ್ಕೆ ಟೈಮ್ ಸಾಕಾಯ್ತು ನನಗೆ. ಕನ್ನಡದಲ್ಲಿ ಇಲ್ಲಿವರೆಗೂ ಟಿಲ್ ಟುಡೇ ಮಂಡೇ ಟ್ಯೂಸ್ಡೇವರೆಗೂ ರೆಡಿ ಆಗುತ್ತೆ ಪಿಕ್ಚರ್. ಅಲ್ಲಿವರೆಗೂ ರೆಡಿ ಆಯಿತು. ಅದಾದಮೇಲೆ ಮಂಡೇಯಿಂದ ಹಿಂದಿ ಸೆನ್ಸಾರ್ ನೋಡ್ತಾರೆ. ಹಿಂದಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸೆನ್ಸಾರ್ ನೆನ್ನೆ ಮುಗಿದಿದೆ ಮೇಡಮ್. ಮಂಡೇ ನಮ್ಗೆ ಇದು ಬಂದರೆ ಮಂಡೇದ ಹಿಂದಿ ಸೆನ್ಸಾರ್ ನೋಡ್ತಾರೆ.
1 ವೀಕ್ ಆದ್ಮೇಲೆ ಅವ್ರು ಏನಂದ್ರು, ಸೊ ಅನಿಲ್ ತಡಾನಿ 1 ವೀಕ್ ಆದ್ಮೇಲೆ ಮಾಡಿ, ಇಟ್ಸ್ ಗುಡ್ ಕ್ರೇಜ್. ಟ್ರೈಲರ್ ರಿಲೀಸ್ ಆದಾಗ ಇವಾಗ ಎಲ್ಲಾ ಕಡೆ ಅದೇ ಮಾತಾಡ್ತಾರೆ, ಬಾಂಬೆಲಿ ಕನ್ನಡ ಟ್ರೈಲರ್ ನೋಡ್ಬಿಟ್ಟು ಹಿಂದಿಯವರು ಕನ್ನಡ ಟ್ರೈಲರ್ ನೋಡ್ಬಿಟ್ಟು ಇದು ಮಾಡ್ತಿದ್ದಾರೆ, ರಿವ್ಯೂಸ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅನಿಲ್ ತಡಾನಿ ಫೋನ್ ಮಾಡೋದು ನನಗೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ವೆರಿ ಗುಡ್, ಯು ಪ್ಲೀಸ್ ಹರಿ, ಅಂದ್ರೆ ನೀವು ಆದಷ್ಟು ಫಾಸ್ಟ್ ಆಗಿ ಇದನ್ನ ಡಬ್ ಮಾಡಿ ನನಗೆ ಫಸ್ಟ್ ವೀಕ್ ಅಲ್ಲಿ ಇದು ಮಾಡಿ, ನೀವು ಬಂದು ನಾನು ಎಲ್ಲೆಲ್ಲಿ ಹೇಳ್ತೀನಿ ಜಾಗ ಪಬ್ಲಿಸಿಟಿಗೆ ಬನ್ನಿ ನೀವು ಅಂತ ನಮ್ಗೆ ಗೈಡ್ ಮಾಡಿದ್ರು. ಅವ್ರ ಗೈಡೆನ್ಸ್ ಪ್ರಕಾರ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸೊ ನಾಟ್ ಲೈಕ್ ನನ್ನ ಇದಿಲ್ಲ, ಇನ್ನು ಹೋಪ್ಸ್ ಇದೆ. ಲೈಕ್ ನಾವ್ ಅನ್ಕೊಂಡ್ವಿ ಕನ್ನಡದಲ್ಲೇ ಅಷ್ಟೇ ಇದು, ಇಲ್ಲೇ ಮುಗಿಲ್ಲ. ಡೆಫಿನೆಟ್ಲಿ. ಸೊ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಹೋಗುತ್ತೆ, ಬಟ್ ಸೆನ್ಸರ್ ಆಗ್ಬೇಕು ಮೇಡಮ್. ವಿತೌಟ್ ಸೆನ್ಸರ್ ಅದ ಓಕೆ, ನೀವು ಕನ್ನಡನೇ ಮಾಡಿದ್ ಮೇಡಮ್, ಎಷ್ಟು ನಿಮ್ಗೆ ಗೊತ್ತು ಎಲ್ಲ ಏನೇನು ಇದಾಯ್ತು ಅಂತ. ಸೊ ಲೈಕ್ ನಿಮ್ಗೆ ಮಂಡೇ ಇದಾದ್ರೆ ಮಂಡೇಯಿಂದ ಹಿಂದಿ ಕಂಪ್ಲೀಟೆಡ್, ಎವ್ರಿಥಿಂಗ್ಸ್ ಕಂಪ್ಲೀಟೆಡ್, ಡೀಟೇಲ್ಸ್ ಕಂಪ್ಲೀಟೆಡ್, ಎವ್ರಿಥಿಂಗ್ಸ್ ಕಂಪ್ಲೀಟೆಡ್. ಆ ಲ್ಯಾಂಗ್ವೇಜ್ ನಿಮ್ಗೆ ರೆಡಿ ಇದೆ ಇವಾಗ, ಆಲ್ ಲ್ಯಾಂಗ್ವೇಜ್, ನಾಟ್ ಲೈಕ್ ಒಂದು ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜ್ ನಿಮ್ಗೆ ರೆಡಿ ಇದೆ. ಏನಂದ್ರೆ ಸೆನ್ಸಾರ್ ಒಂದು ಲ್ಯಾಂಗ್ವೇಜ್ ಹೋಗ್ತದೆ ಅಂತ ತಕ್ಷಣ ಡೇಟ್ ಅನೌನ್ಸ್ ಮಾಡ್ತಾರೆ. ಒಂದೇ ಸರಿ 4 ಲ್ಯಾಂಗ್ವೇಜ್ ನೋಡ್ತಾರೆ ಅವ್ರು. ಈಗ ಸೆನ್ಸಾರ್ ಮಂಡೇ ನಮ್ಗೆ ಇದು ಮಾಡಿದ್ರೆ ನಿಮಗೆ ಮಂಗಳವಾರ ಆಗ್ಬೋದು, ಇಲ್ಲ ಬುಧವಾರ ಆಗ್ಬೋದು, ಬಟ್ ನಿಮ್ಗೆ ಇದು ಕನ್ನಡ ರಿಲೀಸ್ ಆದ ತಕ್ಷಣ ಇಮೇಟ್ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ 4 ಲ್ಯಾಂಗ್ವೇಜ್. ಯಾಕಂದ್ರೆ ಇದ್ರಲ್ಲಿ ಏನ್ ಕಟಿಂಗ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್. ಅವ್ರು ಜಸ್ಟ್ ನೋಡ್ತಾನೆ, ಡಿಸ್ಕಷನ್ ಮಾಡಲ್ಲ. ಯಾಕಂದ್ರೆ ಜಸ್ಟ್ ನೋಡ್ತಾನೆ, ಓಕೆ ಎನಿಥಿಂಗ್ ಡೈಲಾಗ್ ಇದ್ರೆ ಚೇಂಜಸ್ ಹೇಳ್ತಾನೆ, ಅದು 1 ಡೇ ಮಾಡ್ಬೇಕು ನಾವು. ಸೊ ಅದಾದ್ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ 30th ರಿಲೀಸ್ ಆದ್ರೆ ಮೇಡಮ್ ಇಸ್ಕೊಟ್ಟು ಫಸ್ಟ್ ಇಂದ ಆ ಕಡೆ ಅಂತ ದಿಸ್ ಪ್ಲಾನಿಂಗ್. ಕೆವಿಎನ್ ಸಂಸ್ಥೆ ಕೊಟ್ಟಿರೋದು ಅದೇ ಪ್ಲಾನಿಂಗ್. ಯಾಕಂದ್ರೆ ನಾನು ಸಂಸ್ಥೆಗೆ ಕೊಟ್ಟಿದ್ದೀನಿ, ಕೆವಿಎನ್ ಸಂಸ್ಥೆಗೆ. ಆ ಸಂಸ್ಥೆಯವರು ಸೊ ಕೆವಿಎನ್ ಸಂಸ್ಥೆ ಏನ್ ವಾಟ್ ಇಸ್ ಅ ಪ್ಲಾನಿಂಗ್, ಈ ಪ್ಲಾನಿಂಗ್ ಪ್ರಕಾರನೇ ನೀವು ಮಾಡಿ ಪ್ರೇಮ್ ಅವರು. ಸೊ ಓಕೆ ದೆನ್ ನಾನು ಅಲ್ಲಿ ತರನೇವ್ರಿಗೆ ಹೇಳಿದ್ದೀನಿ. ಸೊ ತೆಲುಗು ಮೈತ್ರಿ ಅವರು ಮಾಡ್ತಿದ್ದಾರೆ, ಹಿಂದಿ ಅವ್ರು ಮಾಡ್ತಿದ್ದಾರೆ, ತಮಿಳು ಐ ಥಿಂಕ್ ಜನನಾಯಕನ್ ಟೀಮ್ ಒಂದು ಅವ್ರದ್ದಿದೆ, ಅವ್ರು ಮಾಡ್ತಿದ್ದಾರೆ. ಸೊ ಈ ತರ ಆಲ್ರೆಡಿ ಇಸ್ ರೆಡಿ, ಎವ್ರಿಥಿಂಗ್ಸ್ ರೆಡಿ ಇದೆ. ಸೊ ಸ್ಟಾರ್ಟ್ ನಾವು ಕನ್ನಡ ಯಾವಾಗ ನಿಮಗೆ ಕಾಪಿ ಬಂದು ಕ್ಯೂಗೆ ಬಂದು ನಿಲ್ಲುತ್ತೆ, ಸೊ ದೆನ್ ಸ್ಟಾರ್ಟ್. ಸೊ ಆಲ್ ಐಸ್ ಆರ್ ಆನ್ KVN ಫಾರ್ ವೇರಿಯಸ್ ರೀಸನ್ಸ್. ನೀವು ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ದು KD ಮುಖಾಂತರ April 30th ಹೇಳಬೇಕು. ಆಲ್ಮೋಸ್ಟ್ ಆಲ್ ಸಮ್ ಇದು ಅಂದ್ರೆ ಹೆಂಗೆ ಅಂದ್ರೆ ಪ್ರೇಮ್ ಪಬ್ಲಿಸಿಟಿ ಆಗಲಿ, ಪ್ರೇಮ್ ಸ್ಟೈಲ್ ಆಗಲಿ, ಪ್ರೇಮ್ ಇದನ್ನಾಗಲಿ ತುಂಬಾ ಓಪನಿಂಗ್ ಆರ್ಬಟ್ಸ್ಗೆ ಬರ್ತಾನೆ ಅಂತಾನೆ. ಸೊ ಈ ಸಿನಿಮಾ ಆರ್ಭಟಿಸದೆ ಬರ್ತಾ ಇದ್ದಾನೆ. ಆರ್ಭಟಿಸಲ್ಲ, ತುಂಬಾ ಆರ್ಭಟಿಸಿದಿರ. ಎಲ್ಲ ಒಂದ್ ಹೆಜ್ಜೆಗೂ KD ಅಂತ ಜಪ ಮಾಡ್ತಾ ಇದಾರೆ. ಹೇಗೆ ಅಂದ್ರೆ KD ಯಾಕೆ ಹೀಗ್ ಮಾಡ್ಕೊಂಬಿಟ್ರು, ಪ್ರೇಮ್ ಯಾಕೆ ಹೀಗ್ ಮಾಡ್ಕೊಂಬಿಟ್ರು. ಅಂಡ್ ನಾನು ಎಲ್ಲೂ ಏನು ಈ ಸಿನಿಮಾ ಬಗ್ಗೆ ತುಂಬಾ ಹಂಗಿದೆ ಹಿಂಗಿದೆ ಅಂತ ಹೇಳಿದೆ, ತುಂಬಾ ಕಾಮ್ ಆಗಿ ತುಂಬಾ ಇದಾಗೆ, ದಯವಿಟ್ಟು ಬಂದೆಲ್ಲ ನೋಡೋಣ ಸಿನಿಮಾ ಅಂತ ಹೇಳ್ಕೊಂಡೆ ಬಂದಿದ್ದು ಮೇಡಮ್. ಇವತ್ತು ಅಷ್ಟೇ ಏನು ನನ್ನ ಸ್ಟೈಲ್, ಕೆಲವರೆಲ್ಲ ಅದೇ ಹೇಳ್ತಾರೆ ಪ್ರೇಮ್ ಸ್ಟೈಲ್ ಇಲ್ಲಲ್ಲ, ಪ್ರೇಮ್ ಸ್ಟೈಲ್ ಏನ್, ಪ್ರೇಮ್ ಸ್ಟೈಲ್ ಏನು, ವಾಟ್ ಇಸ್ ಪ್ರೇಮ್ ಸ್ಟೈಲ್? ಲಾಂಗು ಅಲ್ಲ, ಪ್ರೇಮ್ ಅಂದ್ರೆ ಟೂ ಮಚ್ ಪಬ್ಲಿಸಿಟಿ ಮಾಡ್ಕೊ ಬರ್ತಾನೆ ಅಂತ. ಸಿನಿಮಾ ಬರ್ತಾ ಇದೆ ಹೇಳ್ಕೊ ಬರ್ತಾನೆ ಅವ್ನು, ಬರ್ತಾ ಇದ್ದೀನಿ ಸುಮ್ಮನೆ ಅಂತ ಹೇಳ್ಕೊ, ಇದು ಹೇಳ್ದೆ ಬರ್ತಾ ಇದೆ ಅಂತ. ಇಲ್ಲ ಹೇಳಿದ್ದೀನಿ, ಬಟ್ ಬರ್ತಾ ಇದ್ದೀನಿ ನೋಡಿ ಸ್ವಾಮಿ. ಎಲ್ಲರೂ ಒಂದೇ ತರ ಮಾಡಕ್ಕಾಗಲ್ಲ, ಎಲ್ಲಾನು ಒಂದೇ ತರ ಮಾಡಕ್ಕಾಗಲ್ಲ, ಎಲ್ಲ ಒಂದೇ ದಿಕ್ಕಲ್ಲಿ ಇರಕ್ಕಾಗಲ್ಲ. ಒಂದೊಂದು ಸಿನಿಮಾಗಳು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳ್ಬೇಕಾಗುತ್ತೆ. ಸೊ ಇದಂತೂ ಈ ಸ್ಟೈಲಲ್ಲಿ ಹೇಳ್ತಾ ಇದೀವಿ. ಸೊ ಪ್ಲೀಸ್ ವಾಚ್. KD ದ ಡೆವಿಲ್ ಅಲ್ವಾ, ಡೆವಿಲ್ ನಿಮ್ ಕೆಲಸ ಮಾಡ್ತಾ ಇದೆ ಇವಾಗ. ಡೆವಿಲ್ ಕೆಲಸ ಅದಕ್ಕೆಲ್ಲ ನೀವೇ ನೋಡ್ತಾನೆ. But of course for Reshma to work with all big actors, experience from Dhruva Sarja, you share screen with most of them and atra another. I cannot reveal ಅದು, ಬಟ್ ಐ ಹ್ಯಾವ್ ನಾ ಪರ್ಫಾರ್ಮ್ ಮಾಡಿರೋದನ್ನ ನೋಡಿದ್ದೀನಿ. ಆ್ಯಂಡ್ ಇಟ್ಸ್ ಬಿನ್ ಅ ಟ್ರೀಟ್ ಟು ವಾಚ್ ದೆಮ್ ಪರ್ಫಾರ್ಮ್. ಯಾಕಂದರೆ ಆನ್ ಸ್ಕ್ರೀನ್ ನೋಡ್ತಿದ್ದೆ, ಬಟ್ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಅಂತಲೂ ನೋಡೋಕ್ಕೆ ಅವಕಾಶ ಸಿಕ್ತು. ಆನ್ ಸ್ಕ್ರೀನ್ ಎಲ್ಲ ಹೀರೋಸ್ ಅಂತ ಗೊತ್ತು, ಬಟ್ ಆಫ್ ಸ್ಕ್ರೀನು ವೈ ದೇ ಆರ್ ಹೀರೋಸ್ ಅಂತ ಐ ಫೆಲ್ಟ್ ಇಟ್. ಯಾಕಂದರೆ ಅಷ್ಟು ಹಂಬಲ್ ಆಗಿರ್ತಾರೆ. ಎಸ್ಪೆಷಲಿ ಸಂಜಯ್ ದತ್ ಸರ್ ಅವರೆಲ್ಲ ಎಷ್ಟು ಚೆನ್ನಾಗಿ ಬಂದು ಮಾತಾಡಿಸ್ತಾರೆ. ಆ್ಯಂಡ್ ನಾವು ಮಾತಾಡಬೇಕಾದ್ರೂ ಗಮನ ಇಟ್ಟು ಕೇಳ್ತಾರೆ. ಸೊ ಅದು ನಂಗೆ ತುಂಬ ಖುಷಿ ಆಯ್ತು. ಈವನ್ ಶಿಲ್ಪಾ ಶೆಟ್ಟಿ ಮ್ಯಾಮ್, ರಮೇಶ್ ಅರವಿಂದ್ ಸರ್ನ ಪರ್ಫಾರ್ಮ್ ಮಾಡೋದು ನೋಡಿದೆ. ಐ ಹ್ಯಾಡ್ ಗೂಸ್ ಬಂಪ್ಸ್. ನನ್ನ ಶಾರ್ಟ್ ಇರಲಿಲ್ಲ ಅವತ್ತು, ಬಟ್ ಸ್ಟಿಲ್ ನಾನು ಇರ್ತೀನಿ ಪ್ಲೀಸ್, ನಂಗೆ ನೋಡಬೇಕು ಅವ್ರು ಪರ್ಫಾರ್ಮ್ ಮಾಡೋದು ಅಂತ ಇದ್ದು ನೋಡಿದೆ. ಸೊ ಈ ಥರ ಎಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಐ ಫೀಲ್ ವೆರಿ ಬ್ಲೆಸ್ಡ್. ಯಾಕಂದರೆ ನಾನು ಯೋಚನೆನೂ ಮಾಡಿರಲಿಲ್ಲ ಇವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ. ವೆನ್ ಡಿಡ್ ಐ ದಟ್ ಥಾಟ್ ಓನ್ಲಿ ಡೆನ್ ಕ್ರಾಸ್ ಮೀ. ನಾನು ಶಿಲ್ಪಾ ಶೆಟ್ಟಿ ಅವ್ರನ್ನ ನೋಡ್ತೀನಿ, ಸಂಜು ಬಾಬಾನ ನೋಡ್ತೀನಿ ಅಂತ. ಬಟ್ ಟು ಬಿ ವರ್ಕಿಂಗ್ ವಿತ್ ದೆಮ್ ನೌ ಐ ಥಿಂಕ್ ಇಟ್ ಫೀಲ್ಸ್ ವೆರಿ ಸರಿಯಲ್. ಬೆಳೆದು ಅವ್ರು ನೀನು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂದ್ರೆ ಬೆಳೆದು ಸರ್ ಅಫ್ಕೋರ್ಸ್ ಕೇಳ್ತಿದ್ಲು, ಅದೇ ನಾನು ಏನು ಮಾತಾಡ್ತೀನಿ, ಅದು ನಾನು ಶಾರದಾ ಮುಂದೆ ಇದ್ದಾಳಲ್ಲ ಅದಕ್ಕೆ ನಾನು ಏನು ಮಾತಾಡಬೇಕು
ಅದು ಓಕೆ ಫ್ಲೋ ಬರ್ತಾ ಇದೆ. ಅದನ್ನೇ ಹೇಳಿದೆ ಇವತ್ತು ಏನಪ್ಪ ಬೆಳೆದು ಸರ್ ಇವಾಗ್ಲೂ ಕೇಳ್ತೀನಿ ಸರ್. ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು. ಅಫ್ಕೋರ್ಸ್ ಅಂದರೆ ಕೆಲವು ಆ್ಯಕ್ಟರ್ಸ್ ಯು ಹ್ಯಾವ್ ಸಮ್ ಲೀಡ್ ಪ್ರಿನ್ಸಿಪಲ್, ಅದ್ರ ಜೊತೆ ಇನ್ನೂ ಒಂದಷ್ಟು ಜನ ಐ ಹ್ಯಾವ್ ಹರ್ಡ್ ಲಾಟ್ ಅಬೌಟ್ ಯಶ್ ಶೆಟ್ಟಿ ಆಲ್ಸೋ ವಾಸ್ ಪರ್ಫಾರ್ಮ್ಡ್ ವೆಲ್ ಪರ್ಫಾರ್ಮ್ ಅಂಡ್ ದೆನ್ ವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅವನು. ಆಮೇಲೆ ಅವನ ಥೀಮ್ಗಳು ಮಾಡಿದೀವಿ, ಬ್ಯೂಟಿಫುಲ್ ಥೀಮ್. ಅವನ ಒಂದು ಮ್ಯೂಸಿಕ್ನ ಅವನ್ನ ಮ್ಯೂಸಿಕಲಿ ತೋರ್ಸ್ಕೊಂಡ್ ಬಂದಿದ್ದೀವಿ Okay. ಪಾತ್ರನ. ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಟಿಲ್ ಸ್ಟಾರ್ಟ್ ಅಂಡ್ ಎಂಡ್. ಸೊ ದ ಬ್ಯೂಟಿಫುಲ್ ಕ್ಯಾರಿ ಮಾಡಿದ್ದಾನೆ. ಒಳ್ಳೆ ಅದ್ಭುತ ಕಲಾವಿದ ಅವನು. Okay. ಒಳ್ಳೆ ಅದ್ಭುತ ಕಲಾವಿದ, ಏನೇ ಮಾತಾಡಂಗಿಲ್ಲ. ಆಮೇಲೆ ಎಲ್ಲಾರು ಅವನ್ನ ನೋಡಿದ ತಕ್ಷಣ ಇದ್ರಲ್ಲಿ ಕೇಳಿಲಿ ಅವನು ತುಂಬಾ ಹೊಗಳಿದ್ದಾರೆ, ಓಕೆ. ತುಂಬಾ ಹೊಗಳಿದಾರೆ ಅವನನ್ನ. ಚೆನ್ನಾಗಿ ಮಾಡಿದ್ದಾನೆ ಅವನು ಅಂತ ಮಂಗಳೂರು ಸ್ವಲ್ಪ ಇದನ್ನ ಕೊಟ್ಕೊಂಡ್ ಬಂದಿದೀವಿ ಅವನಿಗೆ. ಆಮೇಲೆ ತುಂಬಾ ಡಿಫ್ರೆಂಟ್ ಆಗಿ ಹೇಳಿದೀವಿ. ಸೊ ಟೋಟಲಿ ಇಸ್ ಗುಡ್, ನೈಸ್. ವೆರಿ ನೈಸ್. ಅವ್ನು ಯಾವತ್ತೂ ನಾನು ಯಾವತ್ತೂ ಹೇಳ್ತಿರ್ತೀನಿ, ನಮ್ಮ ಹುಡುಗರು ಯಾವತ್ತು ಅವ್ನ ಕಂಡ್ರೆ ತುಂಬಾ ಇಷ್ಟ ನಾವು ಮಕ್ಳಿಗೆಲ್ಲ. ಯಾವ್ದಾರ ಒಂದು ಪಾತ್ರ ಬರದ ತಕ್ಷಣ ನೀವು ನಂಬಲ್ಲ, ನೀವು ಇದಕ್ಕೆ ಎಸ್ ಎಲ್ ಟಿ ಅವ್ರನ್ನ ಕಂಡು ಇದಕ್ಕೆ ಎಸ್ ಎಲ್ ಟಿ ಅವ್ರು ಫಿಕ್ಸ್ ಮಾಡಿದ ಅವರೇ ಫಿಕ್ಸ್, ನಾವು ಹೇಳಂಗೆ ಇಲ್ಲ, ಅವರೇ ಫಿಕ್ಸ್. ಇಡಿಯಟ್ ಸಿನಿಮಾ ಮಾಡ್ತಿದೀವಿ, ಇದು ಎಸ್ ಎಲ್ ಟಿ ಅವರೇ ಮಾಡ್ಬೇಕಿದ್ದ ಅಂತ. ಅಂದ್ರೆ ಅಷ್ಟು ಎಲ್ಲರಿಗೂ ಇಷ್ಟ ಅವನು. ಯಾಕಂದ್ರೆ ಪಾತ್ರನ ಯಾವ ತರ ಬೇಕಾದ್ರೂ ಆ ಪಾತ್ರ ಸೂಟ್ ಆಗ್ತಾನೆ. ಬಟ್ ಈಕ್ವಲಿ ಇಂಪಾರ್ಟೆನ್ಸು ನೀವು ಸೆಟ್ ಕೊಟ್ಟಿದ್ರಿ. ಇಡೀ ಅಂದರೆ ಆ ಟೈಮಿನ ಬೆಂಗಳೂರನ್ನೇ ನೀವು ದರೆಗೆ ಎಸ್ಪೆಷಲಿ ಆ ಟೌನ್ ಹಾಲ್ ಮತ್ತೆ ಶಿವಾಜಿ ಥಿಯೇಟರ್ ಎಲ್ಲ ಅದನ್ನ ಉಳಿಸ್ಕೊಳಕ್ಕಾಗಲಿಲ್ಲ ನೀವು ಮ್ಯೂಸಿಯಂ ಥರ? ಇಲ್ಲ ಮೇಡಮ್, ಅದು ಐ ಡೋಂಟ್ ನೋ. ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ನಿಮ್ಗೆ ಮಳೆ ಟೈಮು ಬೀಳ್ತು, ಮತ್ತೆ ಹಾಕಿದ್ವಿ, ಮತ್ತೆ ಅದು ಸಿಕ್ಕಾಪಟ್ಟೆ ತೊಂದರೆ ಆಯ್ತು, ಮತ್ತೆ ಎಲ್ಲ ಮರ ಗಿಡ ಎಲ್ಲ ಬೆಳ್ಕೊಬಿಟ್ರು. ಈಗ ನಾವು ಉಳಿಸ್ಕೊಳಕ್ ಆಗಿಲ್ಲ. ಆ ಟೈಮಲ್ಲಿ ನಾನು ಮಾಡ್ಬೇಕಾಗಿತ್ತು ಒಂದು ಹಂಗು ಪಾಪ ತುಂಬಾ ಟ್ರೈ ಮಾಡಿದೆ ಅದನ್ನ ಉಳಿಸ್ಕೊಳಕ್ಕೆ ಅಂತ, ಆಗ್ಲಿಲ್ಲ. ಸೊ ಅದನ್ನ ನೀವು ಎಷ್ಟು ಬಿಡ್ತಿದೆ, ಎಷ್ಟು ಹೈಟ್ ಇದೆ, ಆಮೇಲೆ ಮೆಟ್ಲು ಎಷ್ಟಿತ್ತು, ಇದನ್ನೆಲ್ಲ ಪಕ್ಕ ನಿಮ್ಗೆ ರಿಸರ್ಚ್ ಮಾಡೇ ಮಾಡಿದ್ದು. ರಿಸರ್ಚ್ ಮಾಡೇ ಮಾಡಿದ್ದು. ಕೆಲವು ನಿಮ್ಗೆ ತೋರಿಸ್ಬೇಕಾದ್ರೆ ಬೆಂಗಳೂರು ವಾವ್ ಫ್ಯಾಕ್ಟ್ ಇರ್ತದೆ, ಕೆಲವು ತೋರಿಸ್ಬೇಕಾದ್ರೆ ನಿಮ್ಗೆ ವಿಜುವಲ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದೀವಿ. ಸೊ ಬೆಂಗಳೂರು ಹಬ್ಬ ಹಿಂಗೂ ಇತ್ತೇನ್ರಿ, ಬೆಂಗಳೂರು ಎಷ್ಟು ಕೂಲ್ ಆಗಿದೇನ್ರಿ, ಹಳೇ ಬೆಂಗಳೂರು ಅಂತ ಅನ್ಸುತ್ತೆ ನಿಮ್ಗೆ. ಸೊ ಹಂಗೆಲ್ಲ ಇದೆ. ಟ್ರೈ ಮೈ ಬೆಸ್ಟ್, ನನ್ನ ಕೈಲಿ ಎಷ್ಟು ಸಾಧ್ಯ ಅದನ್ನ ವಿಜುವಲ್ ಕಟ್ಕೊಡಕ್ಕೆ ಕಟ್ಟಿದೀನಿ. ಅದಕ್ಕೆಲ್ಲ ನನ್ನ ಟೀಮು, ಡೇವಿಡ್, ಮೋಹನ್ ಬಿಕ್ರೆ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲರೂ ಅವ್ರು ಎಷ್ಟು ಬಯಸ್ಕೊಂಡು ಉಗಿಸ್ಕೊಂಡು ನಾನು ಬಂದು ಸುಮ್ಮನೆ ಕ್ಯಾಮ್ರಾ ಇಟ್ಬಿಟ್ಟು, ಇಲ್ಲ ಇಲ್ಲಿ ಬರೋ ಕ್ಯಾಮ್ರಾ ಇಡೋ, ಇಲ್ಲಿ ಹಾಕೋ, ಇಲ್ಲಿ ಹೋಗಂಗೆ ಕೆಳಗಡೆ ಇದ್ರಲ್ಲಿ ಲೇ ಹಿಂಗ್ ಬಸ್ ಬರ್ತಿದ್ಕೊಂಡು ಹಂಗ್ ಬರ್ತಿದ್ಕೊಂಡ್ರು, ಅಲ್ಲಿ ಹುಡುಗರು ಕೇಳಿಸ್ರು, ಇಲ್ಲಿ ಬಂದ್ರು, ಇಲ್ಲಿ ಹೋಗ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ವಾಕ್ ಮಾಡ್ಕೊಂಡು ನಿಂತಿದ್ರೆ ಎಲ್ಲ ರೆಡಿ ಮಾಡೋದು. ಇದೆಲ್ಲ ಮೇಡಮ್, ಇದೇನೇ ವಿಜುವಲ್ ಎಫೆಕ್ಟ್ ಆಗ್ಲಿ, ಇದು ಏನೇ ಕ್ರಿಯೇಟ್ ಮಾಡಿ, ಇದಕ್ಕೆ ಏನೇ ಹೆಸರು ಬಂದ್ರು ಮೇಡಮ್, ಓನ್ಲಿ ಟೀಮ್ ಓನ್ಲಿ. ಎಲ್ಲಾರ ನಂದೇನಿಲ್ಲ ಮೇಡಮ್, ನಾನು ಜಸ್ಟ್ ಲೈಕ್ ಸಿಂಪಲ್ ಮ್ಯಾನ್, ಐ ಮೇಕಿಂಗ್ ಮಾಡಿದ್ದೀನಿ ಅಷ್ಟೇ. ಓಕೆ, ಖಂಡಿತ. ಆಲ್ಸೋ ಅಂದರೆ ಪ್ರತಿ ಸತಿ ನನಗನ್ಸ್ದಂಗೆ ಮ್ಯೂಸಿಕ್ ಅರ್ಜುನ್ ಜನ್ಯ ಜೊತೆ ಯುವರ್ ಅಸೋಸಿಯೇಷನ್ ಗೋಸ್ ಅ ಲಾಂಗ್ ವೇ. ಬಟ್ ಎಲ್ಲೋ ಈ ಸತಿ ನನಗನ್ಸಿದ್ದು ಕೆಲವು ಸಾಂಗ್ಸ್ ಹಿಟ್ಟಾಗಿದೆ, ನೋ ಡೌಟ್. ಬಟ್ ಎಲ್ಲೋ ಈ ಸತಿ ಮ್ಯೂಸಿಕ್ ಆಲ್ಬಮ್ಮು ಪ್ರೇಮ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಆ ಥರ ಬರಲಿಲ್ಲ. ಏನಕ್ಕಂದರೆ ಮಧ್ಯೆ ಒಂದು ಹಾರ್ಡ್ ಕಾಂಟ್ರವರ್ಸಿ ಆಯಿತು ಅದ್ರಲ್ಲಿ. ಬಟ್ ಸ್ಟಿಲ್ ಯು ಫೀಲ್ ದಿಸ್ ಇಸ್ ಒನ್ ಆಫ್ ಯುವರ್ ಗುಡ್ ಆಲ್ಬಮ್, ಬೆಸ್ಟ್ ಆಲ್ಬಮ್ ಅಂತ ಅನ್ಸುತ್ತಾ ನಿಮಗೆ? ಇದು ನನ್ನ ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಹಿಟ್ ಆಗಿರೋ ಸಾಂಗ್ಗಳು ಮೇಡಮ್. ಇದು ಈ ಇದ್ರಲ್ಲಿ ರೀಚ್ ಆಗಲಿ, ಮತ್ತು ತಿರ್ಗಾ ಬ್ಯಾಕ್ ಮನಿ ಆಗಲಿ, ಅಂಡ್ ದೆನ್ ತುಂಬಾ ಸಾಹಿತ್ಯ ಬರೆದಿರೋ ಸ್ಟೈಲ್ ಆಗಲಿ. ಅಂಡ್ ಈ ಸಾಂಗ್ ನ ರೆಕಾರ್ಡ್ ಮಾಡಿದ್ರೆ ಫಸ್ಟ್ ಟೈಮು ಹತ್ತತ್ರ ನಿಯರ್ ಬೈ 380 ಮೆಂಬರ್ಸ್, 380 ಜನ ಫಸ್ಟ್ ಟೈಮ್ ರೆಕಾರ್ಡ್ ಮಾಡಿದ್ರು. ಇದು ನೀವು ಯಾರೇ ನೋಡಿದ್ರು, ಮನೆ ಅನಿಲ್ ತರನೇ ಪಿಕ್ಚರ್ ನೋಡಿದ್ರು, ಏನ್ರಿ ಮ್ಯೂಸಿಕ್ ಇದು, ಓ ಮೈ ಗಾಡ್, ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆ ಮಟ್ಟಕ್ಕೆ ತಗೊಂಡೋಗಿದ್ವಿ ಅದನ್ನ. ಸೊ ಆ ಮಟ್ಟಕ್ಕೆ ಇದನ್ನ ಕ್ರಿಯೇಟ್ ಮಾಡಿದ್ವಿ. ವಿಜುವಲ್, ಬ್ಯಾಕ್ ಗ್ರೌಂಡ್, ಮ್ಯೂಸಿಕ್ನ ಟೋಟಲಿ ಅದಕ್ಕೆ ತುಂಬಾ ಇಂಪ್ಯಾಕ್ಟ್ ಮಾಡಿದ್ವಿ, ಈ ವಿಜುವಲ್ಗೂ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೂ. ಸೊ ಇದು ತುಂಬಾ ಕಷ್ಟ ಬಿದ್ದೀವಿ ಮೇಡಮ್. ಬೇರೆ ಸಿನಿಮಾ ಎಲ್ಲ ತುಂಬಾ ಈಸಿ ಮಾಡಿದ್ವಿ ನಾವು. ನಮ್ಮ ಸಿನಿಮಾಗಳೆಲ್ಲ ಕುಂತ್ಕೊಂಡ ತಕ್ಷಣ ಕಂಪೋಸ್ ಮಾಡೋದು, ಓಕೆ ಇದು ಅಷ್ಟೇ ಈಸಿ, ಟೂನ್ಗಳು ಬಂದ್ಬಿಡ್ತು, ಈಸಿ ಇದೆ ಹೊಂಟಿತ್ತು. ಅದಾದ್ಮೇಲೆ ಅದಕ್ಕೆ ಸ್ಟೋರಿ ಮಾಡ್ಬೇಕಲ್ಲ ಮೇಡಮ್. ಅದಕ್ಕೆ ನಾವು ಅಂದ್ರೆ ಹೆಂಗ್ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಕ್ಕು, ಯಾವ ಇನ್ಸ್ಟ್ರೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಡ್ರಾಪ್ ಮಾಡಬೇಕು, ಎಲ್ಲಿ ಅದನ್ನ ಪಿಚ್ ಮಾಡಬೇಕು ಅನ್ನೋ ಸ್ಕ್ರಿಪ್ಟ್ ಮಾಡಿದ್ವಿ. ನಾನು ಅರ್ಜುನ್ ಕುಂತ್ಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕು ಕೀಬೋರ್ಡ್ ಮುಂದೆ ಕುತ್ಕೊಂಡು ಫಸ್ಟ್. ಅದಾದ್ಮೇಲೆ ಅದಕ್ಕೊಂದು ಸ್ಕ್ರಿಪ್ಟ್ ಮಾಡಿ ಅದಕ್ಕೆ ನೋಟ್ಸ್ ಬರೆದು ಅದಾದ್ಮೇಲೆ ತಗೊಂಡು ಇಂಡಿಯಾ ಪೂರ ಅದನ್ನ ರೆಕಾರ್ಡ್ ಮಾಡಿದ್ವಿ. ಅದು ಚಾಲೆಂಜ್ ನಮಗೆ, ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಈ ಸಿನಿಮಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ಗೆ. ಯಾಕಂದ್ರೆ ಶಿವಮಣಿ ವರ್ಕ್ ಮಾಡಿದ್ರು, ರೆಹಮಾನ್ ಅಂತ ಶಿವಮಣಿ. ಆ್ಯಂಡ್ ದೆನ್ ತಬಲಾ ನಿಮಗೆ ವರ್ಲ್ಡ್ ಫೇಮಸ್ ಇವರಿದ್ದಾರೆ, ಅವ್ರ ತಮ್ಮ ವರ್ಲ್ಡ್ ಫೇಮಸ್ ತಬಲಾ ಇದು
ಸೊ ಅವ್ರು ತಮ್ಮ ಕೆಲಸ ಮಾಡಿದ್ರು ರಿದಮ್. ಆ್ಯಂಡ್ ದೆನ್ ಬ್ಯಾಂಗ್ಳೂರಲ್ಲಿ ಒಬ್ಬ ಕೆಲಸ ಮಾಡ್ದ, ಬರೀ ರಿದಮ್ ಪ್ಲೇನೇ ಮೇಡಮ್ 3 ಜನ ಮಾಡಿದ್ರು, ಇಂಡಿಯಾ ಫೇಮಸ್ ವ್ಯಕ್ತಿಗಳು, ಇಂಡಿಯಾ 3 ಜನ. ಆ್ಯಂಡ್ ದೆನ್ ಇದಾದ್ಮೇಲೆ ನಿಮಗೆ ಎಂಟೈರ್ ರೌಂಡ್ ಹೊಡೆದ್ವಿ ನಾವು. ಸೊ ಲಾಸ್ ವೇಗಸ್ ರೆಕಾರ್ಡ್ ಆಯಿತು, ಆ್ಯಂಡ್ ದೆನ್ ಯುರೋಪಲ್ಲಿ ಮಿಕ್ಸ್ ಆಯಿತು. ಸೊ ಆ್ಯಂಡ್ ದೆನ್ ಎರಿಕ್ ಪಿಳ್ಳೆ ಮಿಕ್ಸ್ ಮಾಡೋದು ಫೈನಲ್ಲು. ಸೊ ಈ ಥರ ಅಂದರೆ ಇದರಿಂದ ಕಲ್ತು ತುಂಬ ಇದೆ ಮೇಡಮ್. ಅಲ್ಲ, ವರ್ಲ್ಡ್ ಎಲ್ಲ ಸುತ್ತಿರಿ, ಲೋಕಲ್ ಆಗಿ ನೀವು ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಟ್ಟು. ಲೋಕಲ್ ಸಾಂಗ್ ಇನ್ನೊಂದು ಬರ್ತದೆ ನೋಡಿ ಮೇಡಮ್, ಮೈ ಫೇವ್ರೆಟ್. ಅದಾ ಚಾನ್ಸ್ ಇಲ್ಲ. ಇವಳು ಮತ್ತೆ ಧ್ರುವ ಇಬ್ರು ಜುಗಲ್ ಬಂದಿ ಮೇಡಮ್. ಪಕ್ಕಾ ಲೋಕಲ್ ಇಸ್ ಅ ಬ್ಲಡ್ ಸೈಡ್. ಮೊದಲೇ ಹೇಳ್ಬಿಟ್ಟಿರ್ತೀನಿ, ಪಕ್ಕಾ ಲೋಕಲ್. ನಿಮ್ ಬಾಯಿ ಪಟ್ಟು ಸಾಂಗ್ ಬರ್ತದೆ ಅಂದ್ರೆ ಅಷ್ಟು ಕುಣಿತ, ಸುಮ್ಮನೆ ಕೂತಿದ್ದಾನು ಕುಣಿತಾನೆ, ಡ್ಯಾನ್ಸ್ ಮಾಡ್ತಾನೆ. ಈ ತರ ಅದು ಪಿಕ್ಚರೈಸ್ ಮಾಡಿರೋದೇ ಸ್ವಲ್ಪ ಯೂನಿಕ್ ಪಿಕ್ಚರೈಸ್ ಮೇಡಮ್. ಜಾನಿ ವಾರ್ಸ್ಕಲ್ಲಿ ಮಾಡಿಸ್ದೆ ಸಾಂಗ್, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಮಂಡೇ ಸಂಜೆ ರಿಲೀಸ್ ಮಾಡ್ತೀನಿ. ನಾನು ಪರ್ಫಾರ್ಮೆನ್ಸ್ ಅಲ್ಲಿ ವರ್ಸಿಟಾಲಿಟಿ ಅಂತ ಅನ್ಕೊಂಡೆ, ಇಲ್ಲಿ ಡಾನ್ಸ್ ಅಲ್ಲೂ ನಂಗೆ ವರ್ಸಿಟಾಲಿಟಿ ಸಿಕ್ಕಿದೆ. ತುಂಬಾ ಡಿಫ್ರೆಂಟ್ ಸ್ಟೈಲ್. ಯು ಆರ್ ಲಕ್ಕಿ ಟು ಹ್ಯಾವ್ ಪ್ರೇಮ್ ಡೈರೆಕ್ಟಿಂಗ್. ಸುದೀಪ್ ಅವ್ರನ್ನ ಒಂದು ಕ್ರೂಷಿಯಲ್ ಪಾಯಿಂಟ್ ಅಲ್ಲಿ ತಂದಿಟ್ಟಿದ್ರ. ನೈಸ್ ಮೇಡಮ್. ಅವ್ರ ಮೂಲಕ ನೀವು ಸೆಕೆಂಡ್ ಪಾರ್ಟ್ಗೆ ಹೋಗ್ತೀರಾ. ಡಾರ್ಲಿಂಗ್ ಸೂಪರ್. ಹೇಳಿದ ತಕ್ಷಣ ತುಂಬಾ ನನ್ ಕಂಡ್ರವ್ರಿಗೆ ತುಂಬಾ ಒಂದು ಏನೋ ಒಂದು ಇಷ್ಟ, ತುಂಬ ಪ್ರೀತಿ ಮಾಡ್ತಾರೆ ನನಗೆ. ಆ್ಯಂಡ್ ತಮ್ಮ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಡಾರ್ಲಿಂಗ್. ನನ್ನ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ಹೇಳಿದ ತಕ್ಷಣ ಬಂದು ಮಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ಆ ಪ್ರಶ್ನೆಗೆಲ್ಲ ನೀವು ಸಿನಿಮಾ ನೋಡಬೇಕು. 30th April, all answers to be revealed. ಥ್ಯಾಂಕ್ ಯು. ನನ್ಗೆ ಆ ಸೀನ್ ಯಾರೋ ಹೇಳಿದಾಗ, ಇದೇನೋ ಈ ಸೀನ್ ಏನಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಭೈರವನ ಕ್ಯಾರೆಕ್ಟರ್ ಹೇಗೆ ಬರ್ತೆ ಅಂತ ಹೇಳಿದಾಗ, ಓ ಇದು ಹೇಗೆ ಹೋಗ್ಬೋದು ಅಂತ ನನಗೂ ಕುತೂಹಲ ಇದೆ. ಮೇಡಮ್ ಕನೆಕ್ಟ್ ಮಾಡಿದ್ದೀನಿ. ಸೊ ಪಾತ್ರಗಳೆಲ್ಲ ಕನೆಕ್ಟ್ ಮಾಡಿದ್ದೀನಿ ಮೇಡಮ್. ಬಟ್ ಪಾತ್ರಗಳೆಲ್ಲ ನೋಡಿದಾಗ ಮೇಡಮ್ ನೀವೇ ಕಥೆ ಮಾಡ್ಕೋಬಹುದು. ಆ ಥರದ್ದು ಆಡಿಯನ್ಸ್ ಬಿಟ್ಟಿದ್ದೀನಿ ಮೇಡಮ್. ಅದು ಆಡಿಯನ್ಸ್ ನಾಟ್ಲಿಕ್ಕೆ ನಾನು ರೆಗ್ಯುಲರ್ ಸಿನಿಮಾ ಅಂತ ಅನ್ಸಲ್ಲ ನಿಮಗೆ. ರೆಗ್ಯುಲರ್ ಇದೆಲ್ಲ ಒಂದು ಎಮೋಷನ್, ಬ್ಲಡ್ ಶೇಡ್ ಇರ್ಬೋದು, ಥ್ರಿಲ್ಲರ್ ಸಿನಿಮಾ. ಸೊ ಥ್ರಿಲ್ಲರ್ ಪಾತ್ರಗಳೆಲ್ಲ ಹೋಗ್ತಾ ಇರ್ತದೆ, ಥ್ರಿಲ್ಲರ್ ಲೈಕ್ ಆ ಥರ ಮಾಡಿದ್ದೀನಿ. ಸೊ ರೆಡ್ ಇಸ್ ದ ಕಲರ್ ಆಫ್ ಕೇಡಿ ಅನ್ಸ್ತಾ ಇದೆ. ಇದೊಂಥರ ಇಷ್ಟಪಟ್ಟು ಕಷ್ಟಪಟ್ಟು ಬ್ಲಡ್ಡು ಸ್ವೆಟ್ಟು ಎಲ್ಲ ಸುರಿಸಿ, ಬ್ಲಡ್ ಅಂದ್ರೆ ಅಷ್ಟೇ ಡೊನೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಒಂದು ಪ್ರೇಮ್ ಫಿಲಮ್, ಆ ಅರ್ಲಿ ಮಾರ್ನಿಂಗ್ ಶೋಸು, ಅದೆಲ್ಲ ಆಡಿಯನ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬುಕಿಂಗ್ ಓಪನ್ ಆಗಿದೆ. ಸೊ ಪ್ರೇಮ್ ಫಿಲಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಏನೇ ಕಾಂಟ್ರವರ್ಸಿ ಆಗಲಿ ಏನೋ ಇದಾಗಲಿ ನೀವೇನೋ ಕೊಡ್ತೀರಾ ಅಂತ ಜನಕ್ಕೆ ಅಲ್ಲ, ಕಾನ್ಫಿಡೆನ್ಸ್ ಅಫ್ಕೋರ್ಸ್. ಬಟ್ ಪ್ರತಿ ಸತಿಗಿಂತ ಈ ಸತಿ ಒಂಥರ ಬೇರೆ ಥರ ಒಂದು ಏನಾಗ್ಬೋದು ಅಂತ ನಿಮಗೂ ಒಂದು ಕುತೂಹಲ ಇದೆಯಾ? ಇಲ್ಲ, ನನಗೆ ಆ ಥರದ್ದು ಏನಿಲ್ಲ ಮೇಡಮ್. ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಮೇಡಮ್. ನಾನೇನೋ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳಿದ್ರೆ, ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀನಿ ಮೇಡಮ್. ಅದು ಜನಗಳಿಗೆ ಬಿಟ್ಟಿದ್ದು ಮೇಡಮ್. ನಾನು ಪ್ರತಿ ಸಾರಿ ಹೇಳ್ತಿದ್ದೆ, ಪ್ರತಿ ಸಿನಿಮಾಗಳಿಗೆ ಹೇಳ್ತಿದ್ದೆ, ಹಂಗಿದೆ ಹಿಂಗಿದೆ ಅಂತ. ನಾನು ಈ ಸಿನಿಮಾಗೆ ಏನೂ ಹೇಳಿಲ್ಲ ಮೇಡಮ್, ಎಲ್ಲೂ ಹೇಳಿಲ್ಲ, ಎಲ್ಲೂ ಹೇಳೋದು ಇಲ್ಲ. ಅದನ್ನು ಜನ ಹೇಳಿ ಮೇಡಮ್, ಪಬ್ಲಿಕ್ ಹೇಳಿ ಅಂತ. ಸೊ ಮಾಡಿದ್ದೀನಿ. ಶ್ರಮ ಅಂತೂ ಇದ್ದೇ ಇರುತ್ತೆ ಮೇಡಮ್. ಪ್ರತಿ ಅವ್ರು ಒಪ್ಕೊಳ್ಳೋದಕ್ಕೋಸ್ಕರ ಶ್ರಮ ಬಿಟ್ಟು ಮಾಡಿರ್ತೀವಿ. ಅವ್ರು ವಿಷಲ್ ಹೊಡೆದಾಗ ನನಗೆ ಖುಷಿ ಆಗುತ್ತೆ. ಸೊ ಯಾರು ಇಷ್ಟಪಡ್ತಾರೆ, ಯಾರು ಇಷ್ಟಪಡಲ್ಲ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ನಾನು ಒಬ್ಬ ಕ್ರಿಯೇಟರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಂದು ರೈತನ ಥರ ಒಂದು ಕೆಲಸ ಮಾಡೋ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೀನಿ. ಮಿಡಿದ ಅವ್ರ ಮಡ್ಲಿಗೆ ಹಾಕಿದ್ದೀನಿ. ಸೊ ಕ್ಯಾರಿ ಆನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಾಟ್ ಎವರ್ ಅಂದ್ರೆ ಏನೇ ಕಷ್ಟಪಟ್ಟಿದ್ರು ಫಿಲಮ್ ಚೆನ್ನಾಗಬೇಕು. ಕನ್ನಡ ಇಂಡಸ್ಟ್ರಿ ಅದೇ ಅಲ್ಲ ಅದು ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೊ ಮಚ್.